ಲಲಿತಾ ಪರಮೇಶ್ವರಿಯ ಪಾದಕ್ಕೆ ವಂದಿಸುತ್ತ, ಆರಾಧ್ಯ ದೈವ ಗುರು ಹಿರಿಯರ ಮನದಲ್ಲಿ ಪ್ರಾರ್ಥಿಸುತ್ತ ಇಂದಿನ ತರಗತಿಯನ್ನ ಶುರು ಮಾಡೋಣ. ತಿಥಿ ದೇವತೆಗಳನ್ನ ನಾವು ನೋಡಿದ್ವಿ. ತಿಥಿ ಚಕ್ರ ಅದು ಆಕ್ಚುಲಿ ಶುಕ್ಲ ಪಕ್ಷದ ಹಗಲು, ಶುಕ್ಲ ಪಕ್ಷದ ರಾತ್ರಿ, ಕೃಷ್ಣ ಪಕ್ಷದ ಹಗಲು, ಕೃಷ್ಣ ಪಕ್ಷದ ರಾತ್ರಿ ಬರುವ ದೇವತೆಗಳು ಯಾರ್ಯಾರು ಇರ್ತಾರೆ ಅನ್ನೋದನ್ನ ನೋಡಿದ್ವಿ. ಪ್ರಾಕ್ಟಿಕಲಿ ನೀವು ಬೇಕಾದ್ರೆ ಅದನ್ನ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಈಗ ಯಾಕೆ ವಿಚಾರ ಬಂತು ಅಂದ್ರೆ, ಶುಕ್ಲ ಪಕ್ಷದಲ್ಲಿ ತಾಯಿ ಕಾಮೇಶ್ವರಿಯಿಂದ ಶುರುವಾಗತ್ತೆ ಮೊದಲನೇ ದಿವಸ, ಅಲ್ಲಿಂದ ಚಿತ್ರ ತನಕ ಹೇಳ್ತಾರೆ. ಅಂದ್ರೆ ಅದೊಂದು ಕ್ರಮ. ಇಲ್ಲಿ ತಾಯಿ ಸ್ಪೆಷಲಿ ಶುಕ್ಲ ಪಕ್ಷದ ಅಂದ್ರೆ ಹುಣ್ಣಿಮೆ ಬರ್ತಕ್ಕಂತ ಸಮಯದಲ್ಲಿ ಆ ರಾತ್ರಿ ಬರುತ್ತಲ್ಲ, ಅಮಾವಾಸ್ಯೆ ಆದ ನೆಕ್ಸ್ಟ್ ಡೇ ಇಂದ ಆ ರಾತ್ರಿ ಮಧುವನ್ನ ಸಂಪಾದಿಸ್ತಕ್ಕಂತ ಕಾರ್ಯ ನೋಡಿ. ಶುಕ್ಲ ಪಕ್ಷದ ಹಗಲಲ್ಲಿ ಮಧುವನ್ನ ವರ್ಷಿಸೋದು, ಕೃಷ್ಣ ಪಕ್ಷದ ರಾತ್ರಿಗಳಲ್ಲಿ ಮಧುವನ್ನ ಸಂಪಾದಿಸಿ ಹಗಲಿನ ವೇಳೆಯಲ್ಲಿ ಮಧುವನ್ನ ವರ್ಷಿಸೋದು. ಇದು ನಿಂಗೆ ಅರ್ಥ ಆಗಿಲ್ಲ, ಕ್ಲಿಯರ್ ಮಾಡ್ತೀನಿ. ಒಂದು ಹೂವಲ್ಲಿ ರಸ ತುಂಬಬೇಕು, ಒಂದು ಹಣ್ಣಲ್ಲಿ ರಸ ತುಂಬಬೇಕು, ಆ ಒಂದು ಸ್ವೀಟ್ ಅಂಶ ಅಥವಾ ಸಕ್ಕರೆ ಅಂಶ, ಸಿಹಿ ಅಂಶ ತುಂಬಬೇಕು ಅಂದ್ರೆ ನೀವ್ ಅನ್ಕೊಬಹುದು ನ್ಯಾಚುರಲ್ ಪ್ರೋಸೆಸ್ ಅಥವಾ ಸ್ವಾಭಾವಿಕವಾಗಿ ಹೂವು ಸೇರುತ್ತೆ ಅಂತ ಅಲ್ಲ. ಆ ತಿಥಿ ದೇವತೆಗಳ ಶಕ್ತಿಯಿಂದ ಏನಾಗತ್ತೆ, ಹೂವಿನಲ್ಲಿ ಹಣ್ಣುಗಳಲ್ಲಿ ರಸ ಶಕ್ತಿ ಪ್ರಸಾರ ಆಗತ್ತೆ. ನಾವು ಗೊಬ್ಬರ ಹಾಕಿ ನೀರ್ ಹಾಕಿ ಎಲ್ಲ ಹಾಕಿದ್ರು ಕೂಡ ಅದಕ್ಕೆ ತಿಥಿ ದೇವತೆಗಳ ಕೃಪಾಶೀರ್ವಾದ ಇದ್ದಾಗ ಆ ಸಮಯದಲ್ಲಿ ಹೋಗುತ್ತೆ. ಒಂದು ಹೂವಿದೆ, ಹೂವಿಗೆ ಆ ಹಗಲಿನ ಸಮಯದಲ್ಲಿ ಏನಾಗುತ್ತೆ, ಉತ್ಪತ್ತಿ ಆಗಕ್ ಶುರುವಾಗುತ್ತೆ, ಅಥವಾ ರಾತ್ರಿ ಪೂರ್ತಿ ತುಂಬುತ್ತೆ. ಈಗ ಒಂದು ಏನೋ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು, ಅಡಿಗೆ ಮಾಡ್ಬೇಕು. ಸೊ ಬೆಳಗ್ಗೆ ಶುರು ಮಾಡಿದ್ರೆ ರಾತ್ರಿ ಅಡಿಗೆ ಮುಗಿಯುತ್ತೆ. ಅಡಿಗೆ ಮುಗಿದಾದ್ಮೇಲೆ ಮತ್ತೆ ಮರುದಿನ ಬೆಳಗ್ಗೆ ಏನ್ ಮಾಡುತ್ತೆ, ಆ ಮಕರಂದಗಳೆಲ್ಲ ಬಂದು ಆ ರಸವನ್ನ ಹೀರಿ ತಗೊಂಡೋಗು ತನ್ನ ಗೂಡಲ್ಲಿ ಇಟ್ಕೊಳುತ್ತೆ. ಅಥವಾ ಹಣ್ಣನ್ನ ನಾವೇನ್ ಮಾಡ್ತೀವಿ, ಹಣ್ಣಾದ್ಮೇಲೆ ಅದನ್ನ ಕಿತ್ಕೊಂಡ್ ತಿಂತೀವಿ. ಈ ರೀಸನ್ ಇಂದ ಶುಕ್ಲ ಪಕ್ಷದ ರಾತ್ರಿ ಅಥವಾ ಕೃಷ್ಣ ಪಕ್ಷದ ಹಗಲುಗಳು ನಮ್ಗೆ ಬಹಳ ಬಹಳ ಮುಖ್ಯ ಆಗತ್ತೆ. ತಿಥಿ ದೇವತೆಗಳು ಕೇವಲ ಮಾನವರಿಗೆ ಮಾತ್ರ ಕಾರಣೀಕರ್ತರಾಗಲ್ಲ, ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಗಳಿಗೂ ಕೂಡ ಆಧಾರವಾಗಿರ್ತಾರೆ. ಆ ಯೋಗಿನಿ ಅಥವಾ ತಿಥಿ ದೇವತೆಗಳ ರೂಪದಲ್ಲಿ ಯಾರ್ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇರೋದು ಅಂದ್ರೆ ಜಗದಂಬೆಯಾದಂತಹ ಲಲಿತಾ ಪರಮೇಶ್ವರಿ. ಅರ್ಥ ಆಗ್ತಾ ಇದೆ ನಿಮಗೆ? ಈ ರೀತಿಯಾಗಿ ಅದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಶಾಸ್ತ್ರಗಳೆಲ್ಲ ವೇದಗಳಿಂದ ಉದ್ಭವವಾಗಿದ್ದೆ ಅಂತ ಹೇಳ್ತಾರೆ. ಇದೆಲ್ಲ ಹೇಗ್ ಬಂತು ಸರ್, ಆ ಶಾಸ್ತ್ರ ಈ ಶಾಸ್ತ್ರ ಅಂತೀರಾ? ಇದೆಲ್ಲ ವೇದಗಳಿಂದ ಉದ್ಭವವಾಗಿದ್ದು ಅಂತ ಹೇಳ್ತಾರೆ. ಅಂದ್ರೆ ವೇದದ ರೂಪ ಶ್ರೀಮಾತೆ ಅಂತ ಕರಿತೀವಿ, ವೇದಮಾತೆ ಅಂತ ಕರಿತೀವಿ. ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಅವಳಿದ್ದಾಳೆ, ಹಾಗಾಗಿ ವೇದದ ಸೃಷ್ಟಿಗೆ ಇವಳು ಕಾರಣೀಕರ್ತಳಾಗಿದ್ದಾಳೆ ಅಂತ ಹೇಳ್ತಾರೆ. ಈಗ ಕಾಲ ಸ್ವರೂಪ ನಿರ್ಣಯ ಮಾಡ್ಬೇಕಾದ್ರೆ, ಟೈಮ್ ನ ನಾವು ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ, ಪ್ರಿಡಿಕ್ಟ್ ಮಾಡ್ಬೇಕಾದ್ರೆ ಯಾವ ಶಾಸ್ತ್ರವನ್ನ ಅನುಸರಿಸ್ತೀವಿ? ಜ್ಯೋತಿಷ್ಯ ಶಾಸ್ತ್ರ ಅಥವಾ ಅಸ್ಟ್ರಾಲಜಿನ ನಾವು ಫಾಲೋ ಮಾಡ್ತೀವಿ. ಪ್ರತಿ ಪನ್ಮುಖ್ಯ ರಾಕ ಅಂತ ತಿಥಿ ಮಂಡಲ ಪೂಜಿತ ಅಂತ ನಾಮ ಬರುತ್ತೆ ಲಲಿತಾ ಸಹಸ್ರನಾಮದಲ್ಲಿ. ಅದ್ರ ನೋಡಿ, ಅದಕ್ಕೆ ಮೂಲ ಶ್ಲೋಕ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ ಒಂದು ಪದಕ್ಕೆ ಸೂತ್ರ ಇದೆ, ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಅಂದ್ರೆ, ನಿತ್ಯಾಸ್ಥಿತ್ಯಾಕಾರ ಸ್ಥಿತಯ ಶಿವಶಕ್ತಿ ಸಮರಸಾಕಾರಾಹ ದಿವಸ ನಿಶಾ ಮಯ್ಯಸ್ತ ಶ್ರೀವರ್ಣಾಸ್ತೇಪಿ ತದ್ವಯೀ ರೂಪಾಹ ಅನ್ನೋದು ಒಂದು ಸೂತ್ರ. ಇದ್ರ ಪ್ರಕಾರ ಏನ್ ಹೇಳ್ತಾ ಇದಾರೆ ಗೊತ್ತಾ ಅವರು? ಈ ನಿತ್ಯ ಅಂದ್ರೆ ತಿಥಿ ದೇವತೆಗಳು. ಈ ತಿಥಿ ದೇವತೆಗಳು ಸ್ಥಿತರಾಗಿರ್ತಾರೆ, ಅಂದ್ರೆ ಕಾನ್ಸ್ಟೆಂಟ್ ಆಗಿ ಇರ್ತಾರೆ. ಯಾರೋ ಒಬ್ರು ನನ್ನ ಪ್ರಶ್ನೆ ಕೇಳಿದ್ರು, ಅವರೇ ಇರ್ತಾರ ಸರ್ ನೆಕ್ಸ್ಟ್? ಹೌದು, ಈ ಶುಕ್ಲ ಪಕ್ಷ ಆದ್ಮೇಲೆ ನೆಕ್ಸ್ಟ್ ಶುಕ್ಲ ಪಕ್ಷಕ್ಕೆ ಅವರೇ ರಿಪೀಟ್ ಆಗ್ತಾರೆ. ಕೃಷ್ಣ ಪಕ್ಷದಲ್ಲಿ ಯಾರು ಇರ್ತಾರೋ ಮತ್ತೆ ಅವರೇ ರಿಪೀಟ್ ಆಗ್ತಾರೆ ಅಂತ. ತೇಶ್ರೀ ವರ್ಣ ಅಪಿ ಅಂದ್ರೆ ಮೊದಲು ಹೇಳಿರೋ ಪಂಚದಶಿ ವಿದ್ಯಾವರ್ಣ ಶಿವಶಕ್ತಿ ಸ್ವರೂಪ ಇರ್ತಕ್ಕಂಥದ್ದು. ಈ ಭೂಮಿ ಮೇಲೆ ಇರ್ತಕ್ಕಂಥ ಚರಾಚರಗಳೆಲ್ಲವೂ ಕೂಡ ಚತುರ್ವಿಂಶತಿ ಅಂದ್ರೆ 24 ತತ್ವಗಳನ್ನ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಚಿದ್ವಿದ್ಯಾ ಪಂಚದಶಿ ಬೀಜ. ಮೊನ್ನೆ ಯಾರು ಹೇಳಿದ್ರು ಸರ್ ಪಂಚದಶಿದು ಹೇಳಿ ಅಂತ. ಪಾಠ ಬಂದಾಗಲೇ ಅದ್ರ ಬಗ್ಗೆ ರಿಪೀಟ್ ಮಾಡ್ತಾ ಇರ್ತೀನಿ, ಕಿವಿ ಮೇಲೆ ಹಾಕೊಳ್ಳಿ. ನಾನು ಫಸ್ಟ್ ಇಂದ ಹೇಳ್ತೀನಿ, ಇದು ಬಾಯಿಪಾಠ ಆಗ್ಬಿಡ್ಬೇಕು ನಿಮ್ಗೆ. ಲಲಿತಾ ಸಹಸ್ರನಾಮ ಮೀನಿಂಗ್ ಕ್ಲಾಸ್ ಮುಗಿಯೋಷ್ಟರಲ್ಲಿ ಪ್ರತಿಯೊಬ್ರು ಬಾಯಲ್ಲೂ ಪಂಚದಶಿ ಷೋಡ ಅಷ್ಟಾದಶಾಕ್ಷರಿ ಮಂತ್ರಗಳೆಲ್ಲ ನಿಮಗೆ ಬಾಯಿಪಾಠ ಆಗಿರ್ಬೇಕು. ಓಕೆನಾ?
ಈ 15 ಪಂಚದಶ ಬೀಜಗಳು 3 ಲೈನಲ್ಲಿ ಇರುತ್ತೆ, 3 ಸಾಲಲ್ಲಿ ಇರುತ್ತೆ. ಮೊದಲನೆಯ ಸಾಲಲ್ಲಿ 5 ಬೀಜಾಕ್ಷರಿ ಮಂತ್ರ, ಎರಡನೆಯ ಸಾಲಲ್ಲಿ 6 ಬೀಜಾಕ್ಷರಿ ಮಂತ್ರ, ಮೂರನೆಯ ಸಾಲಲ್ಲಿ 4 ಬೀಜಾಕ್ಷರಿ ಮಂತ್ರ. 5 + 6 + 4 15 ಆಗತ್ತೆ, ಓಂಕಾರ ರಹಿತ. ಓಕೆ, ಕೇಳಿಸ್ಕೊಳ್ಳಿ. ಮೊದಲನೇ ಸಾಲಲ್ಲಿ 5 ಬೀಜಾಕ್ಷರಿ ಯಾವ್ಯಾವುದು? ಕ, ಎ, ಈ, ಲ, ಹರೀಂ. ಹರೀಂ ಅಂತಕ್ಕಂಥದ್ದು 3 ಲೈನಲ್ಲಿ ಕಾಮನ್, ಹಂಗಾಗಿ ಒಂದು ಬೋನಸ್ ನಮ್ಗೆ. ಈ ಫಸ್ಟ್ ಲೈನ್ ಅಲ್ಲಿ ಕಲಿಬೇಕಾಗಿರೋದು 4 ಅಕ್ಷರ. ಯಾವ ಅಕ್ಷರ? ಕ, ಎ, ಈ, ಲ. ಎಲ್ಲ ಚೆನ್ನಾಗಿ ಕೇಳಿಸ್ಕೊಂಡ್ರ? ಬಾಯ್ಪಾಠ ಆಗ್ಬೇಕಿದು. ಕ, ಎ, ಈ, ಲ. ಪಕ್ಕದಲ್ಲಿ ಒಂದು ಹರೀಂ ಸೇರಿಸ್ಬಿಡೋದು. ಹೀ ಬರ್ದು ಕೆಳಗಡೆ ರಾವತ್ತು ದೀರ್ಘ ಕೊಟ್ಬಿಟ್ಟು 0 ಬರ್ದ್ಬಿಟ್ರೆ ಹರೀಂ ಆಗತ್ತೆ. ಕ, ಎ, ಈ, ಲ, ಹರೀಂ. ಮೊದಲನೇ ಸಾಲು 5 ಅಕ್ಷರ. ಎರಡನೇ ಸಾಲಲ್ಲಿ 6 ಬೀಜಾಕ್ಷರಿ ಮಂತ್ರ, ಹ್ರೀಂ ಸೇರಿಸ್ಬಿಟ್ಟು. 5 ಯಾವ್ಯಾವುದು ಅಂದ್ರೆ ಹ, ಸ, ಕ, ಹ, ಲ. ಹಸ ಕಹಲ, ಹಸ ಕಹಲ, ಹಸ ಕಹಲ. ಹಕಾರ ಆಕಾರ ಅಲ್ಲ. ಆಮೇಲೆ ಹ, ಸ, ಕ, ಹ, ಲ. ಕಣ್ಣು ಮುಚ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು, ಅವಾಗ ಬಂದ್ಬಿಡುತ್ತೆ. ಅವಾಗ ನೀವು ಪೂಜೆ ಮಾಡ್ಬೇಕಾದ್ರೆ ಏನು ನೋಡಿದಿರ ಜಪಮಾಲೆ ಇಟ್ಕೊಂಡು ಇದನ್ನ ಜಪ ಮಾಡ್ಬಿಡ್ಬೋದು 108 ಸಲ. ಲಲಿತಾ ಸಹಸ್ರನಾಮ ಹೇಳೋದಕ್ಕಿಂತ ಮುಂಚೆ ಶ್ರೀವಿದ್ಯೆ ಉಪಾಸನೆಗೆ ನಾನು ಹೇಳಿದೀನಿ, ಈಸಿಯಾಗಿ ಯಾವ್ದಾದ್ರು ಒಂದು ಮೆಟ್ಲಿದ್ರೆ, ಸ್ಟೆಪ್ ಇದ್ರೆ ಈ ಪಂಚದಶಿ ಮಂತ್ರವನ್ನ ಹೇಳ್ಕೊಡೋದು ಅಥವಾ ಷೋಡಶಾಕ್ಷರಿ ಮಂತ್ರವನ್ನ ಹೇಳ್ಕೊಡೋದು. ಓಕೆ, ಮೊದಲನೇ ಸಲ ಇನ್ನೊಂದ್ಸಲ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಕ, ಎ, ಈ, ಲ. ಲಾಸ್ಟ್ ಅಲ್ಲಿ ಹರೀಂ ಜಾಯಿನ್ ಮಾಡೋದು. ಎರಡನೇ ಸಾಲಲ್ಲಿ ಹ, ಸ, ಕ, ಹ, ಲ, ಹರೀಂ. ಮೂರನೇ ಸಾಲಲ್ಲಿ ಬರೀ 4 ಬೀಜಾಕ್ಷರ, ಅದ್ರಲ್ಲಿ ಹರೀಂ ಬಿಟ್ಬಿಟ್ರೆ 3 ಸಕಲ ಅಷ್ಟೇ. ಸಕಲ ಹರೀಂ. ಈಸಿ ಇದ್ಯಾ? ಇಷ್ಟುನು ನೀವು ನೋಡದೆ ಬಾಯ್ಪಾಠ ಮಾಡ್ಬೇಕು. ಇದೇ ಪಂಚದಶಿ ಬೀಜ ಆಗತ್ತೆ. ನಾನ್ ಸ್ಟಾರ್ಟಿಂಗ್ ಅಲ್ಲೇ ಓಂ ಅಂತ ಸೇರ್ಸ್ಬಿಟ್ರೆ ಇದೇ ಆಗೋಯ್ತು. ಅಂದ್ರೆ ಒಂದಕ್ಕಾದ್ರೆ 2 ಶ್ಲೋಕ ಕಲ್ತಂಗೆ ಲೆಕ್ಕ ಆಯ್ತು. ಈ 15 ಬೀಜಾಕ್ಷರಿ ಮಂತ್ರಗಳು ಏನನ್ನ ಸೂಚನೆ ಕೊಡ್ತಾ ಇದೆ ಅಂದ್ರೆ 15 ನಿತ್ಯ ತಿಥಿ ದೇವತೆಗಳನ್ನ ಸೂಚಿಸ್ತಾ ಇದೆ. ಇವರೇ ಕಾಲಸ್ವರೂಪಿಣಿರು ಅಂತ ತಿಳಿಬೇಕು. ಇವರೇ ಕಾಲಸ್ವರೂಪಿಣಿ. ಆ ದಿನಕ್ಕೆ ಏನೆಲ್ಲ ಘಟನೆ ಜರುಗ್ತಾ ಇದೆ ಅವತ್ತಿಗೆ ಅವರೇ ರೆಸ್ಪಾನ್ಸಿಬಲ್. ಅವತ್ತು ಭೂಕಂಪ ಆಯ್ತಾ, ಪ್ರಳಯ ಆಯ್ತಾ, ಅಥವಾ ಎಲ್ಲೋ ಒಂದ್ ಕಡೆ ಘೋರವಾಗಿ ಆಕ್ಸಿಡೆಂಟ್ ಆಯ್ತಾ, ಅವತ್ತಿಗೆ ಕಾರಣೀಕರ್ತರು ಆ ತಿಥಿ ದೇವತೆಗಳಾಗಿರ್ತಾರೆ. ಈ 15 ನಿತ್ಯ ತಿಥಿಗಳೇ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಅನ್ನೋದು 15 + 15 ಬೇರೆ ಏನು ಅಲ್ಲ, ಶಿವ + ಶಕ್ತಿಯ ಸಮ್ಮಿಲನ ಅಥವಾ ಸ್ವರೂಪ. ಅರ್ಥ ಆಯ್ತಾ? ಪಂಚದಶಿ ಮಂತ್ರ ವರ್ಣ ಗೊತ್ತಾಯ್ತಾ? ಕಾಲವನ್ನ ವಿಭಜಿಸಿ ನಿರ್ಣಯ ಮಾಡ್ತೀವಿ ನಾವು. ಅಂದ್ರೆ ಟೈಮ್ ನ ಡಿವೈಡ್ ಮಾಡ್ತೀವಿ, ಈ ಟೈಮು ಆ ಟೈಮು ಅಂತ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಅರ್ಥ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಪ್ರಸನ್ನಾಮ ಸಾಗ್ನೇಯ ಚಂದ್ರಸ್ಯ ಪ್ರಥಮಾ ಕಲ ದ್ವಿತೀಯಾ ವಾ ದ್ವಿತೀಯ ಸ್ಯಾತ್ ಪಕ್ಷಯೋ ಶುಕ್ಲ ಕೃಷ್ಣಯೋ. ಅಂದ್ರೆ ಚಂದ್ರನ ಪ್ರಥಮ ಕಲೆ ಅಂದ್ರೆ ಪ್ರತಿಪತ್, ಪಾಡ್ಯಮಿ ದಿವಸ. ನಿಮ್ಗೆ ಪಾಡ್ಯಮಿ ಅಂದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಎರಡನೇದು ಯಾವುದು? ಬಿದಿಗೆ. ಮೊದಲನೇ ದಿವಸ ಪಾಡ್ಯಮಿ, ಎರಡನೇದು ಬಿದಿಗೆ ಅಂತ ಹೇಳ್ತೇವೆ. ಈ ಶುಕ್ಲ ಪಕ್ಷದಲ್ಲಿ ಆಮೇಲೆ ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ ಅಂತ ಹೋಗ್ತಾ ಇರುತ್ತೆ, ನಿಮ್ಗೆಲ್ಲ ಗೊತ್ತು. ಸೂರ್ಯ ಮಂಡಲದ ಕಲೆ ಇರುತ್ತಲ್ಲ ನಿಮಗೆ, ಸನ್ ರೇಸ್ ಅಂತ ನಾವೇನ್ ಕರಿತೀವಿ, ಸೂರ್ಯನ ಬೆಳಕು ಅಥವಾ ಪ್ರಜ್ವಲತೆ, ಕಿರಣ ಅಂತ ನೀವೇನ್ ಕರಿತೀರಾ, ರೇಸ್ ಅಂತ ಏನ್ ಕರಿತೀರಾ, ಅದು ಶುಕ್ಲ ಪಕ್ಷಕ್ಕೂ ಕೃಷ್ಣ ಪಕ್ಷಕ್ಕೂ ಡಿಫರ್ ಆಗತ್ತೆ. ತಿಂಗಳಲ್ಲಿ 30 ದಿನನೂ ಸೂರ್ಯನ ಆ ಕಲೆ ಅಥವಾ ಅವನ ಬೆಳಕು ಒಂದೇ ತರ ಇರಲ್ಲ. ಕೃಷ್ಣ ಪಕ್ಷದಲ್ಲಿ ಒಂಥರ ಚೇಂಜ್ ಆಗುತ್ತೆ, ಶುಕ್ಲ ಪಕ್ಷದಲ್ಲಿ ಚೇಂಜ್ ಆಗತ್ತೆ. ಕಲೆಗಳು ನಿರ್ಗಮನ ಆಗೋದು ಅಂತ ಕರಿತೀವಿ, ಅಂದ್ರೆ ಕಡಿಮೆ ಆಗೋಗುತ್ತೆ. ಕೃಷ್ಣ ಪಕ್ಷದಲ್ಲಿ ಸೂರ್ಯ ಮಂಡಲದೊಳಗೆ ಪ್ರವೇಶ ಆಗೋದ್ರಿಂದ ಕಲೆ ಜಾಸ್ತಿ ಆಗತ್ತೆ, ಅಂದ್ರೆ ಸೂರ್ಯನ ಬೆಳಕು ಹೆಚ್ಚಾಗಿರುತ್ತೆ. ಹೀಗೆ ಪೌರ್ಣಮಿಯಿಂದ ಅಮಾವಾಸ್ಯೆ ತನಕ ಪಂಚದಶ ಕಲೆಗಳಾಗಿ, ತಿಥಿಗಳಾಗಿ ಅದು ರೂಪ ಆಗಿದೆ. ಸೂರ್ಯ ಚಂದ್ರರಿಗೆ ಸಮಸಪ್ತಕ ಅಂತ ಕರಿತೀವಿ. ಅಂದ್ರೆ 7 + 7 15 + 15 ಅಲ್ವಾ. ಈ 15ನ ನೀವ್ ಈಕ್ವಲ್ ಮಾಡಕ್ ಆಗಲ್ಲ, ಸಮ ಮಾಡಿ 15ನ ಸಮ ಮಾಡಕ್ ಆಗಲ್ಲ, 14ನ ಸಮ ಮಾಡಬಹುದು. ಅದಕ್ಕೆ ನಾವು 7 + 7 ತಗೋತೀವಿ.
ಈ 7 ಅನ್ನೋದೇನು? ತಿಥಿನೇ, ಅದೇ ಪೌರ್ಣಮಿ ಅಥವಾ ಅಮಾವಾಸ್ಯೆ ಮಧ್ಯ ಭಾಗವನ್ನ. ಅರ್ಥ ಆಗತ್ತಾ? ಅಂದ್ರೆ ಸೂರ್ಯ ಚಂದ್ರ ಸಮಾಗಮದ ದಿನ ತಿಥಿಯನ್ನ ಅಮಾವಾಸ್ಯೆ ಅಂತ ಕರಿತೀವಿ. ಸೂರ್ಯ ಚಂದ್ರ ಇಬ್ರು ಹತ್ರಕ್ಕೆ ಬಂದ್ಬಿಡ್ಬೇಕು, ಅದು ಅಮಾವಾಸ್ಯೆ. ಅವಾಗ ಏನಾಗತ್ತೆ ಅಂದ್ರೆ ಚಂದ್ರನ 15 ಕಲೆ ಸೂರ್ಯನಲ್ಲಿ ಪ್ರವೇಶ ಆಗೋದ್ರಿಂದ ಅಲ್ಲಿ ಸೂರ್ಯನ ಪ್ರಭೆ ಜಾಸ್ತಿ ಆಗಿ ಚಂದ್ರನ ಕಳೆಗುಂದುತ್ತೆ. ಕಂಪೇರ್ ಟು ಮೂನ್, ಆ ಸಣ್ಣದು ಅಥವಾ ಸೂರ್ಯಂದು ಪ್ರಕಾಶ ಜಾಸ್ತಿ. ಯಾಕಂದ್ರೆ ಚಂದ್ರಂದು ಸೂರ್ಯ ತಗೊಂಡ್ಬಿಟ್ನಲ್ಲ, ಅಮಾವಾಸ್ಯ ದಿನ ಚಂದ್ರ ಕಾಣಿಸ್ತಾನ? ಕಾಣಿಸಲ್ಲ. ಸೂರ್ಯ ಮಾತ್ರ ಚೆನ್ನಾಗಿ ಕಾಣಿಸ್ತಾನೆ. ಈಗ ಇದು ವೃದ್ಧಿಕ್ಷಯ, ಈ ಸೂರ್ಯ ಚಂದ್ರರ ಭೇದದಿಂದ ಉಂಟಾಗಿದ್ದೆ ಹಗಲು ರಾತ್ರಿ. ಅಂದ್ರೆ ಟೈಮ್ ನ ಯಾವ ತರ ಪ್ರಿಡಿಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಈ ಸಮಯ ಅನ್ನೋದು ಹೇಗ್ ಕ್ರಿಯೇಟ್ ಆಯ್ತು ಅಂತ. ಅವಳ ಸಮಯಾಚಾರ ತತ್ಪರ ಅಂತ ಕರಿತೀವಿ. ಅಂದ್ರೆ ತಾಯಿ ನೀನು ಸಮಯವನ್ನ ಕ್ರಿಯೇಟ್ ಮಾಡ್ದ, ಹಗಲು ರಾತ್ರಿಗಳನ್ನ ನೀನು ಕ್ರಿಯೇಟ್ ಮಾಡ್ದ ಅಂತ. ಈ ಸೂರ್ಯ ಚಂದ್ರರ ಭೇದದಿಂದ, ಡಿವೈಡ್ ಇಂದ ನಾವು ಹಗಲು ರಾತ್ರಿ ಅನ್ನೋ ಕಾಲ ವಿಭಜನೆಯನ್ನ ಮಾಡ್ತೀವಿ. ಈ ಕಾಲ ಭೇದನೆ ಕೂಟತ್ರಯ ಅಂತ ಕರೆಯೋದು ನಾವು. ಅಹೋರಾತ್ರ ಅಂತ ಕರೀತಾರೆ. ಅಹೋರಾತ್ರವನ್ನ ವಿಭಾಗ ಮಾಡಲ್ಲ, ಡಿವೈಡ್ ಮಾಡಲ್ಲ. ಇದೆಲ್ಲ ಕೆಲವೊಂದಷ್ಟು ಫ್ಯಾಕ್ಟರ್ಸ್ ಅಂತ ಕರಿಬಹುದು. ಈಗ ಸರ್, ಪಂಚದಶ ವರ್ಣ 50 ಅಕ್ಷರದಲ್ಲಿ ಬರಿಬೋದಾ ಅಂತ ಯಾರೋ ಒಬ್ಬ ಕೇಳ್ತಾರೆ ಪ್ರಶ್ನೆ. 1 ರಿಂದ 9 ತನಕ ಸಂಖ್ಯಾವಾಚಕ, ಷೋಡಶೋ ಭಾಗ, ನಿರ್ಣಯದಿಂದ ಚಂದ್ರಕಲೆ. ಯಾಕೆ ಅವನ ಹತ್ರ ಕೇಳ್ತಾನೆ ಅಂದ್ರೆ, ಈ ಸೂರ್ಯ ಚಂದ್ರದು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತೆಲ್ಲ ಇರುತ್ತಲ್ಲ, ಅದ್ರ ಮೇಲೆ ನಾನು ಮತ್ತೆ ಕ್ರಿಯೇಟ್ ಮಾಡ್ಬೋದಾ ಅಂತ ಕೇಳ್ತಾರೆ. ಆದ್ರೆ ನೀವ್ ಎಕ್ಸ್ಪ್ಲೈನ್ ಮಾತ್ರ ಮಾಡ್ಬೋದು, ಮತ್ತೆ ಹೊಸ್ತ ಕ್ರಿಯೇಟ್ ಮಾಡಕ್ ಆಗಲ್ಲ ಅಂತ ಉತ್ತರ ಕೊಡ್ತಾರೆ. ಅದಕ್ಕೆ ಚಾರುರೂಪ, ಚಾರುಹಾಸ, ಚಾರುಚಂದ್ರ ಕಲಾಧರ ಅಂತ ನಾಮ ಹೇಳಿ. ಚಾರು 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 ಅಂದ್ರೆ ಚಂದ್ರನ ಕಲೆಗೆ ಕಾಲ ಸ್ವರೂಪಳಾಗಿರ್ತಕ್ಕಂಥವಳು. ರೂಪ, ಹಾಸ, ಕಲಾಧರ. ತನ್ನ ಶಿರಸ್ಸಿನ ಮೇಲೆ ಈ ಚಂದ್ರನನ್ನ ಆಭರಣವಾಗಿ ಇಟ್ಕೊಂಡಿದ್ದಾಳ ತಾಯಿ. ಇಟ್ಕೊಂಡಿದ್ದಾಳ. ಫೋಟೋದಲ್ಲಿ ನೋಡ್ತಿದ್ದೀರಾ, ಅಮ್ಮನವ್ರ ತಲೆ ಮೇಲೆ ಚಂದ್ರನ ಕಲೆ ಇದ್ಯಾ? ಯಾಕೆ? ಅದಕ್ಕೆ ಕಾರಣೀಕರ್ತಳಾಗಿರ್ತಕ್ಕಂಥವಳು. ಚಂದ್ರನ ಕಲೆಗಳಿಗೆ ಅವಳು ಮೂಲ ಆಗಿದ್ದಾಳೆ. ಹಾಗಾಗಿ ಚಂದ್ರನನ್ನ ತಲೆಯ ಮೇಲೆ ಕಿರೀಟದಲ್ಲಿ ಧರಿಸಿದ್ದಾಳೆ ತಾಯಿ. ಶ್ರೀವಿದ್ಯಾ ವರ್ಣಗಳಲ್ಲಿ, ಶ್ರೀವಿದ್ಯಾ ವರ್ಣ ಪಂಚದಶಿ ವಿದ್ಯೆ ಅಕ್ಷರಗಳನ್ನ 3 ಖಂಡಗಳಾಗಿ ವಿಭಾಗಿಸ್ತಾರೆ. ಮೊದಲೇದು, ಎರಡನೇ, ಮೂರ್ ಸಾಲ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಅರ್ಥ ಆಗತ್ತ? ಅದು 15 ಅಕ್ಷರ ಇದೆ. ಅಂಡ್ ಅದೇ 15 ಅಕ್ಷರನೇ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ಕನ್ಸಿಡರ್ ಮಾಡ್ಬೇಕು. ಏನು? ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ. ಓಕೆನಾ? ಈ ಪ್ರತಿ 15 ದಿನಕ್ಕೊಂದ್ಸಲ ಪ್ರತಿಪತ್ ಮೊದಲ್ಗೊಂಡು ಪೌರ್ಣಮಿವರೆಗೆ 3 ಖಂಡ, ಮತ್ತೆ 3 ಡಿವೈಡ್ ಮಾಡ್ತಾರೆ. ಅವೇಂದ್ರೆ ನಂದ, ಭದ್ರ, ಜಯ. ಇದು ಶುಕ್ಲ ಪಕ್ಷ. ಕೃಷ್ಣ ಪಕ್ಷಕ್ಕೆ 3 ಡಿವೈಡ್ ಬೇಕಲ್ಲ. ರಿಕ್ತ, ಪೂರ್ಣ, ಮಾಸಿ. ಸುಮ್ನೆ ಕೇಳಿಸ್ಕೊಳ್ಳಿ ನೀವು, ಆಮೇಲೆ ಅರ್ಥ ಆಗತ್ತೆ. ಅಂದ್ರೆ ಯಾಕೆ ಅವ್ರು ಮತ್ತೆ 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 ಡಿವೈಡ್ ಮಾಡ್ತಾರೆ ಅಂದ್ರೆ, ವಿವರವಾಗಿ ತಿಳಿಬೇಕಲ್ಲ. ಶ್ರೀವಿದ್ಯೆ ಉಪಾಸನೆ ಅಂದ್ರೆ ನೀವ್ ಅನ್ಕೊಂಡಿರೋ ಪ್ರಕಾರ ಬರೀ ಮಂತ್ರ ಅಲ್ಲ, ಬರೀ ಸ್ತೋತ್ರ ಅಲ್ಲ. ಅದು ಒಂದು ಎನ್ಸೈಕ್ಲೋಪೀಡಿಯಾಗಿಂತ, ಬ್ರಹ್ಮಾಂಡಕ್ಕಿಂತ ದೊಡ್ಡದಾಗಿರೋದು. ಸರಿಯಾದ ಶ್ರೀವಿದ್ಯೆ ಉಪಾಸನೆ ಮಾಡೋದು ಯಾಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಂದ್ರೆ, ಇಟ್ಸ್ ನಾಟ್ ಈಸಿ ಫಾರ್ ಅಸ್. ಅಂದ್ರೆ ಅದನ್ನ ಓದುವಷ್ಟು ತಾಳ್ಮೆ, ಕಲಿಯುವಷ್ಟು ತಾಳ್ಮೆ, ಆಳವಾಗಿ ಅಧ್ಯಯನ ಮಾಡುವಷ್ಟು ತಾಳ್ಮೆ ಆ ಜಗನ್ಮಾತೆ ಮೊದಲು ನಮಗ್ ಕೊಡ್ಬೇಕು. ಈಗ ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಬೇರುಂಢ, ಬನ್ಹಿವಾಸಿನಿ 5 ಆಯ್ತಾ? ಈ 5 ಜನರ ಒಂದು ಖಂಡ, ಒಂದು ಗ್ರೂಪ್ ಅಂತ ಅನ್ಕೊಳ್ಳಿ, ಒಂದು ಗುಂಪು ಅಂತ ಅನ್ಕೊಳ್ಳಿ. ಈ ಖಂಡ ಪಂಚದಶಿ ವಿದ್ಯೆನೆ ಫಸ್ಟ್ ಲೈನ್. ಕ ಅಂದ್ರೆ ಕಾಮೇಶ್ವರಿ, ಎ ಅಂದ್ರೆ ಭಗಮಾಲಿನಿ, ಇ ಅಂದ್ರೆ ನಿತ್ಯಕ್ಲಿನ್ನ, ಲ ಅಂದ್ರೆ ಭೇರುಂಡ, ಹರೀಂ ಅಂತ ಬರುತ್ತಲ್ಲ ಅದು ಬನ್ನಿವಾಸಿನಿ. ಫಸ್ಟ್ ಲೈನ್ ಪಂಚದಶಿ ಮಂತ್ರ. ಒಂದ್ ಪೇಪರ್ ಪಿನಲ್ಲಿ ಬರೆದಿಟ್ಕೊಂಡು ಅದನ್ನ ನೀವು ಅನಲೈಸಿಸ್ ಮಾಡಿ ನಾನು ಹೇಳ್ಬೇಕಾದ್ರೆ. ಈ 5 ಜನಕ್ಕೂ ನಾನು ಆಗ್ಲೇ ಹೇಳ್ದೆ 3 ಡಿವೈಡ್ ಮಾಡ್ತಾರೆ ಅಂತ. ನಂದ, ಭದ್ರ, ಜಯ. ಈ ಮೊದಲನೆಯ ಸಾಲಿಗೆ ಅಥವಾ ಈ ಒಂದು ಗುಂಪಿಗೆ ಒಬ್ಬ ಅಧಿದೇವತೆ ಇರ್ಬೇಕಲ್ಲ, ಒಬ್ಬ ಲೀಡರ್ ಇರ್ಬೇಕಲ್ಲ. ಆ ಲೀಡರೇ ನಂದ ಅನ್ನುವ ದೇವತೆ. ನಂದ ಅನ್ನುವ ದೇವತೆ. ನೆಕ್ಸ್ಟ್
ಮಹಾವಜ್ರೇಶ್ವರಿ ಶಿವದೂತಿ ತ್ವರಿತ ಕುಲಸುಂದರಿ ನಿತ್ಯ. ಇವ್ರಿಗೆ 5 ಜನಕ್ಕೂ ಇನ್ನೊಂದು ಗುಂಪು, ಇದು 2ನೇ ಗುಂಪು. ಈ 2ನೇ ಗುಂಪಿಗೆ ಲೀಡ್ರು ಭದ್ರ. ಅಂದ್ರೆ ಹ ಸ ಕ ಹ ಲ ಹ್ರೀಂ ಅಂತ 2ನೇ ಲೈನ್ ಬರುತ್ತಲ್ಲ, ಆ ಲೈನ್ಗೆ. ಇನ್ನು 3ನೇ ಲೈನ್ ಯಾವುದು? ಸ ಕ ಲ ಹ್ರೀಂ ಅಂತ ಹೇಳ್ಕೊಟ್ನಲ್ಲ, ಅದರಲ್ಲಿ ಸ ಅಂದ್ರೆ ನೀಲ ಪತಾಕ, ವಿಜಯ, ಸರ್ವಮಂಗಲ, ಜ್ವಾಲಾಮಾಲಿನಿ, ಚಿತ್ರ. ಈ 5 ಜನರು 3ನೇ ಖಂಡ. ಈ 3ನೇ ಖಂಡಕ್ಕೆ ಲೀಡರ್ ಯಾರು ಅಂದ್ರೆ ಅಧಿದೇವತೆ ರಿಕ್ತ. ಅರ್ಥ ಆಗ್ತಾ ಇದೆಯಾ? ಇದೇ ಸೇಮ್ ರಿಪೀಟ್ ಆಗುತ್ತೆ ಕೃಷ್ಣ ಪಕ್ಷಕ್ಕೆ. ಸಾರಿ, ಜಯ, ರಿಕ್ತಾ, ಪೂರ್ಣಮಾಸಿ ಅವ್ರ 3 ಜನ ಕಂಟಿನ್ಯೂ ಆಗ್ತಾರೆ. ಅದೇ ಸೇಮ್ ಸ್ತೋತ್ರನೇ. ಒಂದೇ ಸ್ತೋತ್ರಕ್ಕೆ ಏನೆಲ್ಲ ಅಪ್ಲೈ ಮಾಡ್ಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಪಂಚದಶಿ ಮಂತ್ರಕ್ಕೆ ಅದ್ ನೋಡಕ್ಕೆ ಬರೀ ಸಿಂಪಲ್ ಆಗಿದೆ, ಬಟ್ ಅದನ್ನ ಭೇದಿಸ್ತಾ ಇದೀನಿ ನಿಮ್ಗೆ, ಭೇದಿಸಿ ಹೇಳ್ಕೊಡ್ತಾ ಇದೀನಿ ನಿಮಗೆ. ಅರ್ಥ ಮಾಡ್ಕೊಳ್ಳಿ, ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕೃಷ್ಣ ಪಕ್ಷದ ನಿತ್ಯಾತಿಥಿ ದೇವತೆಗಳು ಯಾರ್ಯಾರು ಗೊತ್ತಾ? ಚಿತ್ರ, ಜ್ವಾಲಾಮಾಲಿನಿ, ಸರ್ವಮಂಗಲ, ವಿಜಯ, ನೀಲ ಪತಾಕ. ಇವರು ಪಾಡ್ಯದಿಂದ ಶುರುವಾಗ್ತಾರೆ. ಈ ಖಂಡದ ಅಧಿದೇವತೆ ರಿಕ್ತ. ಎರಡನೇ ಕೂಟದ ಮತ್ತೆ ಅದೇ ದೇವತೆಗಳು ಬರ್ತಾರೆ, ಆದ್ರೆ ಆ ಲೀಡರ್ ಚೇಂಜ್ ಆಗ್ತಾರೆ, ಪೂರ್ಣ. 3ನೇದಕ್ಕೆ ಮಾಸಿ ದೇವತೆ ಆಗ್ತಾರೆ. ಈಗ ಒಂದು ನೀವು ಕೇಳಬಹುದು, ಸರ್ ಇಲ್ಲೂ ಅದೇ ದೇವರೇ, ಕೃಷ್ಣ ಪಕ್ಷದಲ್ಲೂ ಅದೇ ದೇವರೇ, ಶುಕ್ಲ ಪಕ್ಷದಲ್ಲೂ ಅದೇ ದೇವರೇ, ಆದ್ರೆ ಯಾಕೆ ಒಳ್ಳೆ ಫಲಗಳನ್ನ, ಒಳ್ಳೇದನ್ನ ಅವಾಗ ಇವಾಗ ಯಾಕೆ ಮಾಡಲ್ಲ? ಯಾಕೆ ಒಂದೊಂದ್ಸಲ ಕೆಟ್ಟದ್ ಮಾಡ್ಬಿಡ್ತಾರೆ ಅಂತ ನೀವು ಕೇಳಬಹುದು. ನೋಡಿ, ನಾನು ಕೆಲಸಗಾರ, ನನ್ ಕೆಲ್ಸ ಮಾಡೋನು. ಈಗ ನಾನು ಓನರ್ ಹೇಗ್ ಹೇಳ್ತಾನೋ ಆ ಕೇಳಬೇಕು. ಈ ದಿನದ ಓನರ್ ತುಂಬಾ ಒಳ್ಳೆಯವರು, ಒಳ್ಳೇದ್ ಮಾಡು ಅಂತ ಹೇಳಿದ್ರು ಒಳ್ಳೇದ್ ಮಾಡ್ದೆ. ನಾಳೆ ಬರೋ ಓನರ್ ಒಳ್ಳೇದ್ ಮಾಡು ಅಂತ ಏನ್ ಹೇಳಿಲ್ಲ ನನಗೆ. ಸುಮ್ನೆ ಇರು, ಏನಾದ್ರೂ ಆಯ್ತು, ನೀನ್ ತಡಿಬೇಡ ಅಂತ ಹೇಳಿದ್ದಾರೆ, ನಾನು ಸುಮ್ನೆ ಇದ್ದೀನಿ. ಸರ್ ಯಾಕೆ ಸರ್ ಆ ಓನರ್ ಹಾಗೆ ಅಂದ್ರೆ, ಅವರ ಒಂದು ಕ್ಯಾರೆಕ್ಟರೇ ಹಾಗೆ, ಅವರ ಒಂದು ಏನಂತ ಕರಿತೀವಿ, ಗುಣಗಳೇ ಹಾಗೆ, ಗುಣ ಸ್ವಭಾವನೆ ಹಾಗೆ. ಕಾಲಚಕ್ರದಲ್ಲಿ ಒಳ್ಳೇದು ಆಗ್ಬೇಕು, ಕೆಟ್ಟದ್ದು ಆಗ್ಬೇಕು. ಹಾಗಾಗಿ ನೋಡಿ, ವೇದದಲ್ಲಿ 4 ಕಾಲ ವಿಭಜನೆ ಹೇಗ್ ಮಾಡ್ತಾರೆ ಗೊತ್ತಾ? ಅಂದ್ರೆ ಟೈಮ್ ನ ಯಾವ ತರ ಡಿವೈಡ್ ಮಾಡ್ತೀವಿ, ಸಮಯವನ್ನ ಯಾವ ತರ ಡಿವೈಡ್ ಮಾಡ್ತೀವಿ ಗೊತ್ತಾ? ಮೊದ್ಲು ಪಕ್ಷ, ಆಮೇಲೆ ವಾರ, ಆಮೇಲೆ ಯಾವ ದಿನ, ದಿನದಲ್ಲಿ ಹಗಲು ಎಷ್ಟೊತ್ತು, ರಾತ್ರಿ ಎಷ್ಟು ಗಂಟೆ, ಇಷ್ಟು ಡಿವೈಡ್ ಮಾಡ್ತೀವಿ ನಾವು. ಕಲಾ ಕಾಷ್ಠಾದಿ ಲಿಪ್ತಸ್ತ್ವಂ ಮುಹೂರ್ತ ಪ್ರಹರಾಧಿಕಂ ಅಹೋರಾತ್ರಂ ತಿಸಂದಚ್ಚ ಪಕ್ಷ ಮಾಸರ್ತು ವತ್ಸರಂ ಯುಗಾದಿ ರುಗ್ಯ ಭೇದಸ್ತ್ವಂ ಸಂಯೋಗೋ ಯುಗ ಸಂದಯ ನಿತ್ಯಂ ನೈಮಿತ್ತಂ ಕಾಮ್ಯಂ ಮಹಾಪ್ರಳಯಂ ಏವಚ ಅಂತ ಹೇಳ್ತೀವಿ. ಟೈಮ್ ನ ಡಿವೈಡ್ ಮಾಡ್ಬೇಕಾದ್ರೆ ಸೂತ್ರ. ಈ ಲಕ್ಷ್ಮೀ ನರಸಿಂಹ ಗೊತ್ತಾ ಸ್ತೋತ್ರ, ಅಥವಾ ಶಿವಸಹಸ್ರನಾಮ ಸ್ತೋತ್ರ ಕೇಳಿದ್ದೀರಾ? ಅದನ್ನೆಲ್ಲ ನೀವೆಲ್ಲ ಓದಿ ಕಲಿತೀರಲ್ಲ, ಅದ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಆಕ್ಚುಯಲ್ ಫ್ಯಾಕ್ಟರ್ಸ್ ಏನಂದ್ರೆ, ರೆಪ್ಪೆ ಹೊಡೆಯುವಷ್ಟು ಕಾಲದಲ್ಲಿ ವಿಭಜಿಸಿ ಹೇಳಿರೋದು. ಆ ಸ್ತೋತ್ರ ಎಲ್ಲ ಕ್ರಿಯೇಟ್ ಆಗಿರೋದು ರೆಪ್ಪೆ ಹೊಡೆಯುವಷ್ಟು ಕಾಲದಲ್ಲಿ, ಅದನ್ನ ವಿಭಜನೆ ಮಾಡಿರ್ತಕ್ಕಂಥದ್ದು. ಇದನ್ನ ನಾನ್ ಹೇಳ್ತಾ ಇಲ್ಲ, ಮಹರ್ಷಿಗಳು ಹೇಳಿದ್ದಾರೆ. ಇದ್ಯಾಕೆಲ್ಲ ಬರ್ತಾ ಇದೆ ಅಂದ್ರೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪಂಚದಶಿ ಮಂತ್ರ ಅಥವಾ ಶ್ರೀವಿದ್ಯಾ ಸಾಧನೆ ಮಾಡ್ಬೇಕಾದ್ರೆ ಯಾವೆಲ್ಲ ವಿಚಾರಗಳು ನಮ್ಗೆ ಗೊತ್ತಿರ್ಬೇಕು. ಟೈಮ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಸರ್ ನಾನು ಇವಾಗ 108 ಸಲ ಜಪ ಮಾಡ್ತೀನಿ. ನೆನ್ನೆ ಯಾರೋ ಒಬ್ರು ಕೇಳಿದ್ರು, ಈಗ ನೀವ್ ಹೇಳಿದ್ರಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಕ್ಕೂ ಮೊದ್ಲು ನಾನು 108 ಸಲ ನಾನು ಜಪ ಮಾಡ್ತೀನಿ, ಜಪ ಎಷ್ಟೊತ್ತು ಮಾಡ್ಬೇಕು ಅಂತ ಕೇಳಿದ್ರು. ಅದಕ್ಕೆ ಇಂಥದ್ದೇ ಕಾಲ ಇರುತ್ತೆ, ಕಾಲ ಇಲ್ಲ, ಮಾಡ್ಕೋಬಹುದು. ಆದರೆ ಆ ಕಾಲ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನೀವು ಅದನ್ನ ಯಾವ ರೀತಿ, ಯಾವ ಸಾಧನೆಗೋಸ್ಕರ ಬಳಸ್ಕೊಂತಾ ಇದ್ದೀರಾ. ಅಥವಾ ಇವತ್ತು ನಂಗೆ ಆಫೀಸ್ ಟೈಮ್ ಆಗೋಯ್ತು, ಬರೀ ಅರ್ಧ ಗಂಟೆಲಿ 108 ಸಲ ಜಪ ಮಾಡ್ಬಿಟ್ಟು ಲಲಿತಾ ಸಹಸ್ರನಾಮ ಓದ್ಬಿಟ್ರಿ. ನಾಳೆ ಸಂಡೇ ಟೈಮ್ ಇತ್ತು, 3 ಅವರ್ ತಗೊಂಡ್ರಿ ಅಂದ್ರೆ ಕಾಲ ವಿಭಜನೆ ಸರಿಯಾಗಿ ಮಾಡ್ತಾ ಇಲ್ಲ ನೀವಿಲ್ಲಿ. ಇವತ್ತು ಅರ್ಧ ಗಂಟೆ ತಗೊಂಡಿದ್ದೀರಾ, ಹಾಗಾದ್ರೆ ನಾಳೆ 3 ಅವರ್ ತಗೊಂತೀರಾ. ಇವತ್ ಚೆನ್ನಾಗಿ ಪೂಜೆ ಮಾಡಿ ನಾಳೆ ಚೆನ್ನಾಗಿ ಪೂಜೆ ಮಾಡ್ದಿಲ್ಲೋ ಲೆಕ್ಕ ಬಂದ್ಬಿಡ್ತಲ್ಲ. ಹಾಗಾಗಿ ಕಾಲ ವಿಭಜನೆ, ಸಮಯ ವಿಭಜನೆ ಸರಿಯಾಗಿ ಮಾಡ್ಕೋಬೇಕು. ಒಂದ್ ಸಾಧನೆ ಮಾಡ್ಬೇಕಾದ್ರೆ ಕಾನ್ಸ್ಟೆಂಟ್ ಟೈಮ್ ನ ಫಿಕ್ಸ್ ಮಾಡ್ಕೋಬೇಕು. ಬೆಳಗ್ಗೆ 5 ಗಂಟೆಗೆ ಇದ್ದೆ,
6 ಗಂಟೆಗೆಲ್ಲ ನನ್ ಫ್ರೆಶ್ ಅಪ್ ಆಗಿ ನಂದು ಏನಿದೆಯೋ ರುಟೀನ್ ಸ್ಟಾರ್ಟ್ ಮಾಡ್ಬಿಟ್ಟು 6 ಗಂಟೆ ಕೂತ್ಕೊಂಡೆ ಜಪ ಮಾಡಕ್ಕೆ. ಜಪ ಪ್ಲಸ್ ಲಲಿತಾ ಸಹಸ್ರನಾಮ. 8 ಗಂಟೆ ಆಯ್ತು. ಅದ್ ನೆಕ್ಸ್ಟ್ ಅದೇ ಕಂಟಿನ್ಯೂ ಆಗ್ಬೇಕು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೋಬಾರ್ದು. ಈಶ್ವರನನ್ನ ಕಾಲಾತ್ಮ ಅಂತ ಕರೆದ್ಮೇಲೆ ದೇವಿಯನ್ನ ಕಾಲಾತ್ಮಿಕ ಅಂತ ಯಾಕೆ ಕರಿಬಾರ್ದು ಅಂತ ವಶಿನ್ಯಾದಿ ವಾಗ್ದೇವತೆಗಳು ಸ್ತೋತ್ರದಲ್ಲಿ ಪಠಿಸಿದ್ದಾರೆ. ಅರ್ಥ ಆಯ್ತು ಯಾಕೆ ಆಕೆಯನ್ನ ಕಾಲಾತ್ಮಿಕ ಅಂತ ಕರಿತೀವಿ? ಒರಿಸ್ಸಾದ ಕೋನಾರ್ಕ್ ಸೂರ್ಯ ದೇವಾಲಯದಲ್ಲಿ ಯಾರೆಲ್ಲ ಹೋಗ್ ಬಂದಿದ್ದೀರಾ ನೆನ್ಪು ಮಾಡ್ಕೊಳ್ಳಿ, ಹೋಗದೆ ಇರೋರು ಕೇಳಿಸ್ಕೊಳ್ಳಿ. ಒಡಿಸ್ಸಾದಲ್ಲಿ ಒಂದು ಕೋನಾರ್ಕ್ ಸೂರ್ಯ ಟೆಂಪಲ್ ಇದೆ, ಸೂರ್ಯನ ದೇವಸ್ಥಾನ ಇದೆ. ಅಲ್ಲಿ ಜಡವಾದ ಶಿಲೆ, ಒಂದು ಬಂಡೆ ಕಲ್ಲುಗಳು ಅಥವಾ ಅದೇನು ಕೆತ್ತನೆಗಳಿದೆ, ಆ ಶಿಲ್ಪದಲ್ಲಿ ಕಾಲ ನಿರ್ಣಯ ಮಾಡ್ತಿದ್ರು ಅಂತ ಹೇಳ್ತಾರೆ. ಇದ್ರ ಅರ್ಥ ನಾವೇನ್ ತಿಳ್ಕೊಬಹುದು ಅಂದ್ರೆ, ಹಿಂದೆ ಇರ್ತಕ್ಕಂಥವ್ರು ಆ ಶಿಲ್ಪಿಗಳು ಮಹಾಯೋಗಿಗಳು ತಾನೆ. ಅವ್ರು ಮಹಾಯೋಗಿಗಳಾಗದೆ ಇದ್ರೆ ಕಲ್ಲಲ್ಲಿ ಯಾವ ತರ ಟೈಮ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು? ಸೂರ್ಯನ ಬೆಳಕು ಆ ಕಲ್ಲು ಮೇಲೆ ಬೀಳೋದ್ರ ಮೇಲೆ, ಅಥವಾ ಕಲ್ಲು ಆ ದಿನದಲ್ಲಿ ಯಾವ ತರ ಇರುತ್ತೆ ಅಥವಾ ಎಷ್ಟು ಮೂವ್ ಆಗುತ್ತೆ ಅನ್ನೋದ್ರ ಮೇಲೆ ಟೈಮ್ ನ ಡಿಸೈಡ್ ಮಾಡ್ತಾ ಇದ್ರು. ಪ್ರತಿಪನ್ಮುಖ್ಯರಾಕ ಅಂತ ತಿಥಿ ಮಂಡಲ ಪೂಜಿತ ಅಂತ ಕರಿತೀವಿ. ವಶಿನ್ಯಾದಿ ವಾಗ್ದೇವತೆಗಳು ಕಣ್ಣಿಗೆ ಕಟ್ಟದಂತೆ ಹೇಳಿದ್ದಾರೆ ನಮಗೆ ಇಲ್ಲಿ ಯಾವ ತರ ಟೈಮ್ ನ ಡಿವೈಡ್ ಮಾಡ್ತೀವಿ ಅಂಡ್ ಯಾಕೆ ಅದನ್ನ ಆ ತರ ಕರಿತೀವಿ ಅಂತ. ಪಂಚದಶಿ ವಿದ್ಯೆಯನ್ನು ಉಪಾಸಿಸಿ 12 ಮಂದಿ ಪ್ರಸಿದ್ಧರಾಗಿದ್ದಾರೆ ಅಂತ ಹೇಳಿದ್ದೆ, ನೆನ್ಪಿದ್ಯಾ? 12 ಜನ ಅದನ್ನ ಉಪಾಸನೆ ಮಾಡಿದ್ರು. ಮನು, ಚಂದ್ರ, ಕುಬೇರ, ಲೋಪಾಮುದ್ರ, ಮನ್ಮಥ, ಅಗಸ್ತ್ಯ, ಅಗ್ನಿ, ಸೂರ್ಯ, ಇಂದ್ರ, ಷಣ್ಮುಖ, ಈಶ್ವರ, ದೂರ್ವಾಸ ಮಹರ್ಷಿಗಳು. ಪಂಚದಶಿ ವಿದ್ಯೆ ಆಗ್ಲೇ ಹೇಳಿದ್ನಲ್ಲ, ಅದೊಂದೇ ಮಂತ್ರ ಇಟ್ಕೊಂಡು ಸಾಧನೆ, ಎಕ್ಸ್ಟ್ರಾ ಇನ್ನೇನು ಮಾಡಂಗಿಲ್ಲ. ಒಂದ್ ಮಕ್ಳಿಗೆ ಹೇಳ್ಕೊಟ್ಬಿಟ್ರು ಕಲ್ತು ಬಿಡ್ತಾರೆ ಅದನ್ನ. ಅದಕ್ಕೆ ಅದನ್ನ ಬಾಯಿಪಾಠ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವರೆಲ್ಲರೂ ಪಂಚದಶಿ ವಿದ್ಯೆಯನ್ನ ಕಲಿಬೇಕಾದ್ರೆ ದೇವಿಯನ್ನ, ಅಮ್ಮನವ್ರನ್ನ ಅವ್ರವ್ರ ಪ್ರಕಾರ ಪೂಜೆ ಮಾಡ್ಕೊಂಡ್ರು. ಒಂದೇ ತರ ಏನ್ ಪೂಜೆ, ಶ್ಲೋಕ ಒಂದೇ ಕಾಮನ್, ಮಂತ್ರ ಒಂದೇ ಎಲ್ರಿಗೂ, ಅದ್ರಲ್ಲಿ ಚೇಂಜ್ ಆಗಲ್ಲ. ಆದ್ರೆ ಅದನ್ನ ಪೂಜೆ ಮಾಡ್ಬೇಕಾದ್ರೆ ಅಮ್ಮನವ್ರನ್ನ ಆರಾಧಿಸ್ತಂತ ರೀತಿ ಬೇರೆ ರೀತಿ. ಲಲಿತಾ ಸಹಸ್ರನಾಮ ಎಲ್ರು ಒಂದೇ ಅಲ್ವಾ, ಬಟ್ ಎಲ್ರು ಒಂದೇ ತರ ಹೇಳಲ್ಲ ನೋಡಿ, ಒಬ್ಬೊಬ್ರು ಒಂದೊಂದ್ ತರ ಹೇಳ್ತೇವೆ. ಅದು ಅವ್ರವ್ರ ಅನುಭವಕ್ಕೆ ತಕ್ಕಂತಂದ್ರೆ ಶ್ಲೋಕ ಚೇಂಜ್ ಮಾಡಕ್ ಆಗತ್ತಾ? ಯಾರೊಬ್ರು ಕೇಳ್ತಾರೋ ಲಲಿತಾ ಸಹಸ್ರನಾಮದಲ್ಲಿ ತಪ್ಪಿದೆ ಸರ್ ಸೌಂದರ್ಯ ಲಹರಿಲೇ ತಪ್ಪಿದೆ, ಆಗ ಹೇಳ್ಬಾರ್ದಲ್ವಾ? ಯಾಕಂದ್ರೆ ಪಂಚದಶಿ ಮಂತ್ರ ಸರ್, ಆ ಪಂಚದಶಿ ಮಂತ್ರ ಅಂದ್ರೆ 15 ಆಯ್ತು, ಬಟ್ ಅವರು ಒಂದ್ ಎಕ್ಸ್ಟ್ರಾ ಆಡ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ. ಆ ಶ್ಲೋಕನೇ ತಪ್ಪು ಅಂತ ನನ್ನ ಹತ್ರ ಯಾರೋ ಒಬ್ರು ಫ್ಯಾಕಲ್ಟಿನೇ ಹೇಳಿದ್ರು. ನನ್ಗವಾಗ ಹೇಳಿದೆ, ಮೇಡಮ್ ಅವರು ಅಂದ್ರೆ ಹಿಂದೆ ಶಂಕರಾಚಾರ್ಯರು ಬರ್ದಿರ್ತಕ್ಕಂಥ ಸ್ತೋತ್ರದಲ್ಲಿ ತಪ್ಪನ್ನ ಹುಡುಕೋ ಕೆಲಸ ಮಾಡಿದ್ರೆ ನನ್ನಂತ ಅವಿವೇಕಿ ಇನ್ನೊಬ್ರಿಲ್ಲ. ಅವ್ರು ಕೊಟ್ಟಿದ್ದಾರೆ ನಮ್ಗೆ, ನೋಡಪ್ಪ ಜಗತ್ತಿಗೆ ಕೊಡ್ತಾ ಇದ್ದೀನಿ ಒಳ್ಳೆ ಗ್ರಂಥ, ಇದರಿಂದ ಏನಾದ್ರೂ ಒಂಚೂರು ಉದ್ಧಾರ ಆಗ್ರಿ, ಒಂಚೂರು ಆಧ್ಯಾತ್ಮ ದಾರಿಲಿ ನಡೀರಿ ಅಂತ ಕೊಟ್ಟಿದ್ದಾರೆ. ಅದನ್ನ ಹಾಗೆ ಕನ್ಸಿಡರ್ ಮಾಡ್ಬೇಕು. ಶ್ಲೋಕದ ಬಗ್ಗೆ ಗ್ರಾಮ್ಯಾಟಿಕಲ್ ಡೌಟ್ ಕೇಳಿ, ಆದ್ರೆ ಶ್ಲೋಕದಲ್ಲೇ ಎರರ್ನ ಹುಡುಕ್ಬೇಡಿ, ತಪ್ಪನ್ನ ಹುಡುಕ್ಬೇಡಿ ಯಾವತ್ತೂ ಕೂಡ. ಸರ್ ಬಂಧುರಾಲಕ ಬರ್ಬರಾಲಕ ಅದೇನಾಗುತ್ತೆ ಅಂದ್ರೆ ಅದು ಪದಬಂಧಗಳು, ಅದನ್ ಬೇಕಾದ್ರೆ ಹೇಳ್ಬೋದು. ಅದ್ ಬಿಟ್ಟು ಇನ್ ಯಾವುದೇ ಶ್ಲೋಕವನ್ನ ಆಸ್ ಇಟ್ ಈಸ್ ಹಾಗೆ ಓದ್ಬೇಕು, ಅದ್ರಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನ ಮಾಡಬಾರ್ದು. ಇಲ್ಲ ಅದೇ ಮಾಡಿದ್ದು 12 ಜನ ಸಾಧಕರು ಒಂದೇ ಶ್ಲೋಕ, ಅವ್ರು ಯಾವ್ದನ್ನು ಚೇಂಜ್ ಮಾಡ್ಲಿಲ್ಲ. ಅದೆಲ್ಲ ಒಂದ್ ಕಡೆ ಬರುತ್ತೆ, ಅವ್ರು ಒಂದು ಹೊಸ ಶ್ಲೋಕ ಕ್ರಿಯೇಟ್ ಮಾಡ್ತಾರೆ. ಅದು ಬಿಟ್ಬಿಟ್ರೆ ಇವರೆಲ್ಲ ಮಾಡೋದು ಅಮ್ಮನವ್ರನ್ನ ಬೇರೆ ಬೇರೆ ತರ ಪೂಜೆ ಮಾಡೋದು. ಆಯ್ತಾ? ಎಕ್ಸಾಂಪಲ್, ಶ್ರೀ ವಿದ್ಯೆಯನ್ನ ಅಗಸ್ತ್ಯ ವಿದ್ಯೆ ಅಂತ ಕರೆದ್ರು, ಅಂದ್ರೆ ಅಗಸ್ತ್ಯ ಪೂಜೆ ಮಾಡಿದ್ಕೆ. ಇನ್ನೊಬ್ರು ಲೋಪಾಮುದ್ರ ವಿದ್ಯೆ ಅಂತ ಕರೆದ್ರು. ಈಶ್ವರ ಉಪಾಸನೆ ಮಾಡ್ದ, ಸ್ವತಃ ಮನ್ಮಥ ರೂಪಿಯಾಗಿ ವಿದ್ಯೆ ಮಾಡೋದನ್ನ ಕಾಮ ವಿದ್ಯೆ ಅಂತ ಕರೆದ್ರು, ಅಂದ್ರೆ ಕಾಮಕಲೆಯಿಂದ ಉದ್ಭವ ಆಗಿದ್ದು ಅಂತ. ಹೀಗೆ ಒಬ್ಬೊಬ್ರು ಒಂದೊಂದ್ ರೀತಿ ಪೂಜೆ ಮಾಡಿದ್ರು. ನಮಗೆ ಯಾವ ರೀತಿ ಅನ್ಸುತ್ತೋ ಆ ರೀತಿ ತಾಯಿಯನ್ನ ಆರಾಧನೆ ಮಾಡೋಣ. ಸೌಭಾಗ್ಯ ವಿದ್ಯೆ ಅಂತ ಕೂಡ ಕರೀತಾರೆ, ಸೌಭಾಗ್ಯಕ್ಕೋಸ್ಕರ ಉಪಾಸನೆ ಮಾಡ್ತಾರೆ. ಸರ್ವ ಪಾಪಗಳನ್ನ ಪ್ರಕ್ಷಾಳನೆಗೋಸ್ಕರ ಇದನ್ನ ಪೂಜೆ ಮಾಡ್ತಾರೆ. ಈ ರೀತಿಯಾಗಿ ಈ ಪಂಚದಶಿ ಮಂತ್ರವನ್ನ ನಾನಾ ವಿಧದಲ್ಲಿ, ನಾನಾ ರೂಪದಲ್ಲಿ ಪ್ರಯೋಗವನ್ನ ಮಾಡ್ತಾರೆ. ನಾನ್ ಸರಳವಾಗಿ ನಿಮ್ಗೆಲ್ರಿಗೂ ಹೇಳ್ಕೊಟ್ಟಿದ್ದೀನಿ. ಅದನ್ನ ಬಾಯಿಪಾಠ ಮಾಡ್ಬೇಕು,
ಕಣ್ಮುಚ್ಕೋಬೇಕು, ಒಂದೇ ಮನ್ಸಿಂದ ಜಪಮಾಲೆ ಇಡ್ಕೋಬೇಕು 108 ಸಲ, 54 ಸಲನೋ ಅಂದ್ರೆ 54, 108. ತುಂಬಾ ಆಗ್ತಾನೆ ಇಲ್ಲ, ಟೈಮ್ ಇಲ್ಲ ಅಂದ್ರೆ 54 ಸಲ ಪಠಣೆ ಮಾಡ್ಕೊಳ್ಳಿ. ಟೈಮ್ ಇದೆ ಪರವಾಗಿಲ್ಲ ಅಂದ್ರೆ 108 ಸಲ ಅದನ್ನ ಜಪಮಾಲೆಯಿಂದ ಏಕಾಗ್ರತೆ ಚಿತ್ರರಾಗಿ ಅದನ್ನ ಮಾಡಿ ತದನಂತರ ನೀವು ಲಲಿತಾ ಸಹಸ್ರನಾಮವನ್ನ ಓದ್ತಾ ಬನ್ನಿ. ಇದು ನಿಮ್ಮ ಡೈಲಿ ರೂಟೀನ್ ಅಥವಾ ಕೆಲ್ಸಕ್ಕೆ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ಇದನ್ನ 1 ವರ್ಷ, 2 ವರ್ಷ, 3 ವರ್ಷ ಮಾಡ್ತಾ ಬನ್ನಿ. ಒಂದ್ ಸ್ಟೆಪ್ ಹತ್ಬಿಟ್ಟಿರ್ತೀರ ಶ್ರೀವಿದ್ಯೆ ಉಪಾಸನೆಗೆ, ಆಟೋಮೆಟಿಕಲಿ ನಿಮ್ಗೆ ಒಂದು ಒಳಗಡೆ ಇರ್ತಕ್ಕಂತ ಚಕ್ಷು ಅಥವಾ ಕಣ್ಣು ಅಂತಾನೆ ಏನ್ ಕರಿತೀವಿ ಅದು ಓಪನ್ ಆಗುತ್ತೆ. ಇನ್ನರ್ ಐ ಅದು ಓಪನ್ ಆಗಿ ನಿಮ್ಗೆ ಅದೊಂದು ಮಾರ್ಗ ತೋರಿಸುತ್ತೆ. ಇದು ಬೇಸಿಕ್ ಅಂದ್ರೆ ತಳ ಆದಿ ಫೌಂಡೇಶನ್ ಇದು ಶ್ರೀವಿದ್ಯೆಗೆ. ಇದಾದ್ಮೇಲೆ ನೀವು ಬೇರೆ ಬೇರೆ ಏನ್ ಬೇಕಾದ್ರೂ ಕಲಿಬಹುದು ಅಂತಕ್ಕಂತ ವಿಚಾರ ನಿಮ್ಮೆಲ್ಲರ ಕಿವಿಗೂ ಇರ್ಲಿ ಅನ್ನೋ ಉದ್ದೇಶದಿಂದ ನಾನ್ ನಿಮ್ಗೆ ಹೇಳ್ಕೊಟ್ಟೆ. ಈಗ ಮುಂದಿನ ಅಧ್ಯಾಯ 123ನೇ ಶ್ಲೋಕದಿಂದ ಕಲಾತ್ಮಿಕ ಕಲಾನಾಥ ಕಾವ್ಯ ಲಾಪ ವಿನೋದಿನಿ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಅಂತ ಹೇಳಿ, ಇದು ಉತ್ತರಾರ್ಧ ಅಂತ ಕರಿತೀವಿ. ಓಕೆ, ಈಗ ಒಂದು ಮುಗೀತದು. ಕಲಾತ್ಮಿಕ ಹೇಳಿದೀನಿ ಆಲ್ರೆಡಿ, 64 ಕಲೆಗಳಿಗೆ ದೇವಿ ಆತ್ಮಸ್ವರೂಪಿಣಿ ಅಂತ. ಯಾರಾದ್ರೂ ಆಡ್ತಾ ಇದ್ರೆ ಆಹಾ ಇನ್ನೊಂದ್ ಹಾಡಿದ್ರೆ ಕೂತ್ಕೊಂಡ್ ಕೇಳ್ತಾನೆ ಇರೋಣ ಅಂತ ಅನ್ಸುತ್ತೆ. ಅದನ್ನ ಶ್ರವಣಾನಂದ ಅಂತ ಕರಿತೀವಿ. ಆ ಗಾಯನ, ಹಾಡು, ಆ ಸಾಂಗು ನಮ್ಮ ಹೃದಯವನ್ನ ಸ್ಪರ್ಶಿಸುತ್ತೆ. ಯಾರಾದ್ರೂ ನಾಟ್ಯ ಆಡ್ತಾ ಇದ್ರೆ ಅದನ್ನ ಹಾಗೇ ನೋಡ್ಬೇಕು ಅಂತ ಅನ್ಸುತ್ತೆ. ಇದೆಲ್ಲ ಒಂದೊಂದು ಕಲೆ. ಈ ಎಲ್ಲ ಕಲೆಗಿನ ಒಂದು ಮುಖ್ಯವಾದ ಕಲೆ ಅಂದ್ರೆ ಧ್ಯಾನ ಸಮಾಧಿಯಲ್ಲಿ ನಾವು ಮೆಡಿಟೇಷನ್ ಕೂತ್ಕೊಂಡಾಗ ಮನಸ್ಸೊಳಗಡೆ ಆನಂದದಿಂದ ಮತ್ತು ಬಂದಂಗಾಗಿ ಕೂತಿರೋ ಜಾಗದಲ್ಲಿ ತಲೆ ಸುತ್ತದಿದೆಯಲ್ಲ, ಇದೇ ನಿಜವಾದ ಕಲಾತ್ಮ ಅಂತ ಕರೀತಾರೆ. ಶ್ರೀಮಾತೆಯ ಕಲಾತ್ಮಿಕ ಅದು. ಇದು ಶ್ರೀವಿದ್ಯೆ ಉಪಾಸಕರಿಗೆ ತಾಯಿನ ಯಾರು ಆರಾಧನೆ ಮಾಡ್ತಾ ಇದ್ದೀರಾ, ಅಮ್ಮನವ್ರನ್ನ ಯಾರು ಪೂಜೆ ಮಾಡ್ತಾ ಇದ್ದೀರಾ ಅವ್ರಿಗೆ ಅನುಭವ ಆಗ್ಬೇಕು. ತುಂಬಾ ಜನಕ್ಕೆ ಒಂದು ಎಷ್ಟು ವಿಚಾರ ಗೊತ್ತಿಲ್ಲ ಅಂದ್ರೆ ಪೂಜೆ ಮಾಡಿ ಬಂದ್ಬಿಡ್ತೀವಿ. ಯಾರು ಪೂಜೆ ಆದ್ಮೇಲೆ ಕಣ್ಮುಚ್ಚಿ ಕೂತ್ಕೊಂಡು ಮೆಡಿಟೇಷನ್ ಅನ್ನ ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಆದ್ರೂ ಮಾಡ್ತಿರೋ ಅವಾಗ ಮಾತ್ರ ಪೂಜೆ ಸಂಪನ್ನ ಆಗೋದು. ಎಲ್ಲ ಪೂಜೆ ಆದ್ಮೇಲೆ ಕಣ್ಣು ಮುಚ್ಕೊಂಡು ಒಳಗಡೆ ದೇವ್ರು ನೋಡ್ದೆ ಇದ್ಮೇಲೆ ಆ ಪೂಜೆ ಯಾಕೆ ಬೇಕು? ಅಮ್ಮನವ್ರನ್ನ ಆಗದ್ರಿ ನೋಡಿದ್ರಿ, ಬರೀ ನೀವು ಸಗುಣ ರೂಪದಲ್ಲಿ ನೋಡಿದ್ರಿ, ನಿರ್ಗುಣ ರೂಪದಲ್ಲಿ ನೋಡೋದ್ ಯಾವಾಗ? ಸಗುಣ ನಿರ್ಗುಣ ಎರಡೂ ಬೇಕಲ್ವ ಮನುಷ್ಯನಿಗೆ? ಹಾಗೇನೋ ನೋಡ್ಬೇಕು, ನನ್ನ ಮನ್ಸೊಳಗಡೆ ಕೂಡ ತಾಯಿನ ಪ್ರತ್ಯಕ್ಷ ಮಾಡ್ಕೋಬೇಕು. ಹಾಗಾಗಿ ಆ ತಲೆ ಸುತ್ತು ಬಂದಾಗ ನಿಮ್ಗೆ ಆಗ್ಬೇಕು, ಮತ್ತು ಬರ್ಸ್ಬೇಕು. ತಾಯಿನ ಪೂಜೆ ಮಾಡಿ ಅಮ್ಮನವ್ರು ನಿಮ್ ಒಳಗಡೆ ಆ ಕಲೆಯನ್ನ ನಿಮಗ್ ಕೊಡ್ಬೇಕು. ಕಲಾನಾಥ ಅಂದ್ರೆ ಆ ಪರಮೇಶ್ವರ ನಾಟ್ಯಕ್ಕೆ ಕಲಾನಾಥನಾಗಿದ್ದಾನೆ. ಆತನ ಹೆಂಡತಿ ಇವಳು ಕೂಡ ಕಲೆಗೆ ಬಹಳ ಪ್ರಸಿದ್ಧಿಯಾಗಿದ್ದಾಳೆ ಅಂತ ಕರೀತಾ ಇದ್ದಾರೆ. ಕಾವ್ಯಲ್ಲಾಪ ವಿನೋದಿನಿ ಅಂದ್ರೆ ಅನೇಕರು ದೈವ ದರ್ಶನ ಮಾಡ್ಕೊಂಡಿದ್ದಾರೆ, ಅಂದ್ರೆ ದೇವ್ರನ್ನ ಡೈರೆಕ್ಟ್ ಆಗಿ ನೋಡಿದ್ದಾರೆ. ಅದನ್ನೆಲ್ಲ ನಾವು ಬುಕ್ಸ್ ಅಲ್ಲಿ ಓದ್ತಾ ಇದೀವಿ, ಕಥೆ ಮುಖಾಂತರ ಕೇಳ್ತಾ ಇದೀವಿ. ಅವರೆಲ್ಲ ದೇವ್ರನ್ನ ನೋಡಿ ದೇವ್ರ ಜೊತೆನೆ ಇದ್ದಾರೆ. ಆಮೇಲೆ ಅದ್ರ ಬಗ್ಗೆ ಕಾವ್ಯ ರಚನೆ ಎಲ್ಲ ಮಾಡಿದ್ರು. ಅದಕ್ಕೆ ನಾನ್ ಋಷಿ ಕುರುತೆ ಕಾವ್ಯಂ ಅಂತ ಅಂದಿದ್ದಾರೆ. ಶ್ರೀಮದ್ ರಾಮಾಯಣವನ್ನ ವಾಲ್ಮೀಕಿ ಮಹರ್ಷಿ ಬರೀತಾರೆ, ಮಹಾಭಾರತವನ್ನ ವ್ಯಾಸ ಮಹರ್ಷಿಗಳು ಬರೀತಾರೆ ಅಂತ ನಮ್ಗೆ ಹೇಗ್ ಗೊತ್ತಾಯ್ತು? ಚಿರಂಜೀವತ್ವವನ್ನ ಪಡ್ಕೊಂಡಿದ್ರು ಅವರು. ಆ ಹಿಂದೆ ಆಗಿದ್ರಿಂದ ನೋಡಿ, ರಾಮಾಯಣವನ್ನ ವಾಲ್ಮೀಕಿ ಮಹರ್ಷಿ ಅದಿನ್ನೂ ರಾಮಾಯಣ ನಡಿಬೇಕಾದ್ರೇನೆ ಲವಕುಶ್ರಿಗೆ ಬೋಧಿಸ್ಬಿಟ್ಟಿದ. ಏನೇನಾಗತ್ತೆ ಲಾಸ್ಟ್ ಪಾರ್ಟ್ ಒಂದ್ ಬಿಟ್ಬಿಟ್ಟು. ಅಂದ್ರೆ ಅವ್ರಿಗೆ ಆ ಪರಮಾತ್ಮನ ಸಾನ್ನಿಧ್ಯ ಇದ್ರು ಕೂಡ ಅವರು ಚಿರಂಜೀವಿಗಳು. ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅಂತ ಬರೆದ್ರು. ಅದನ್ನ ನಾವಿವಾಗ ಓದ್ತಾ ಇದ್ದೀವಿ. ಇದೇ ಕಾವ್ಯಲ್ಲಾಪ ವಿನೋದಿನಿ ಅಂದ್ರೆ ಅಮ್ಮನವ್ರ ಬಗ್ಗೆ ಅಥವಾ ಒಂದು ದೇವ್ರ ಬಗ್ಗೆ ನಾವು ತಿಳ್ಕೊಂಡಾದ್ಮೇಲೆ, ಅದನ್ನ ಅರ್ಥ ಮಾಡ್ಕೊಂಡಾದ್ಮೇಲೆ ಅದನ್ನ ಬರೆಯೋ ಶಕ್ತಿ ನಮ್ಮಲ್ಲಿ ಇರ್ಬೇಕು. ಎಲ್ರಿಗೂ ಬರಲ್ಲ ಆ ಶಕ್ತಿ. ಅದ್ ವಿಮರ್ಶೆ ಮಾಡಕ್ಕೆ ತಾಯಿ ಕೃಪಾ ಕಟಾಕ್ಷ ಇರಬೇಕು. ಈಗ ಅಲಂಕಾರ ಎಲ್ರಿಗೂ ಚೆನ್ನಾಗ್ ಮಾಡಕ್ಕಲ್ಲ. ಯಾರೋ ಒಬ್ರು ತುಂಬಾ ಚೆನ್ನಾಗ್ ಮಾಡ್ತಾ ಇರ್ತಾರೆ, ನಾವ್ ಅನ್ಕೊಂಡ್ಬಿಟ್ಟು ತುಂಬಾ ದುಡ್ಡಿದೆ ಅವ್ರ ಹತ್ರ, ಅದಕ್ಕೆ ಏನ್ ಬೇಕು ಎಲ್ಲ ಹಾಗೇನಿಲ್ಲ. ಚಿಕ್ಕದಾಗ ಒಂದ್ ಕಾಯಿ ಇಟ್ಟಿ ಕಳ್ಸ ಇಟ್ಬಿಟ್ಟು ಅದಕ್ಕೊಂದು ಹೂವು ಹಾಕಿ ಅಲ್ಲಿ ನಿಜವಾಗ್ಲೂ ಅಮ್ಮನವ್ರು ಎದ್ದು ಬರೋ ತರ ಇರುತ್ತೆ ಒಬ್ಬೊಬ್ರು ಪೂಜೆ ಮಾಡಿದಾಗ. ಅದು ಅವ್ರ ಕಲೆ. ಆ ಕಲೆನ ನಾವು ಬೆಳೆಸ್ಕೋಬೇಕು ಅಂದ್ರೆ ಭಕ್ತಿ ಇರಬೇಕು ಮೊದ್ಲು ನಮ್ಮಲ್ಲಿ. ಈಶ್ವರ ತಾನೇ ವೃದ್ಧ ವೇಷಧಾರಿಯಾಗಿ ಬರ್ತಾನಲ್ಲ ಪಾರ್ವತಿ ಮುಂದೆ, ಜಗನ್ಮಾತೆ ಮುಂದೆ. ಈಶ್ವರನ್ ಬಗ್ಗೆ ಅವನಿಗೆ ಬೈತಾನೆ. ಆದ್ರೆ ತಾಯಿ ವಿಮರ್ಶ ರೂಪಿಣಿಯಾಗಿ ಈಶ್ವರನ್ ಒಳ್ಳೇದ್ ಮಾತ್ರ ಯೋಚನೆ ಮಾಡ್ತಾಳೆ.
ಕೆಟ್ಟದನ್ನ ಯೋಚನೆ ಮಾಡಲ್ಲ. ಹಾಗಾಗಿ ಸಂಪತ್ತು ವಾಕು ಎರಡೂ ದೇವಿ ಕೈಲಿದೆ. ನಮ್ಗೆ ಸಂಪತ್ತು ಕೊಡೋದು ಅವಳೆ, ಅಥವಾ ಮಾತಿನ ಚಾತುರ್ಯತೆಯನ್ನು ಕೊಡ್ತಕ್ಕಂಥವಳು ಅವಳೆ. ಎಲ್ಲ ಅವಳ ಮೇಲಿದೆ ಅಂತ ವಶಿನ್ಯಾದಿ ವಾಗ್ದೇವತೆಗಳು ಹೇಳ್ತಾರೆ. ಸರಸ್ವತಿ ಲಕ್ಷ್ಮಿ ಇಬ್ರು ಕೂಡ ಶ್ರೀಮಾತೆಗೆ ಚಾಮರ ಬೀಸ್ತಾ ಇರ್ತಾರೆ. ನೀವು ಫೋಟೋದಲ್ಲಿ ನೋಡಬಹುದು. ಆ ಕಡೆ ಈ ಕಡೆ ಲಕ್ಷ್ಮೀ ಸರಸ್ವತಿಗಳು ಚಾಮರವನ್ನ ಮೆಲ್ಲಗೆ ಗಾಳಿಯನ್ನ ಬೀಸ್ತಾ ಇದ್ದಾರೆ. ಹಾಗಾಗಿ ಆ ಬೀಸುವ ಗಾಳಿನ ಒಂಚೂರು ನಮ್ ಕಡೆ ಬೀಸಿಸಿದ್ರೆ, ಆ ಲಕ್ಷ್ಮೀ ಕೃಪೆ ಸರಸ್ವತಿ ಕೃಪೆ ನಮ್ಮ ಮಕ್ಳ ಮೇಲೆ, ಲಕ್ಷ್ಮೀ ಕೃಪೆ ನಮ್ ಕುಟುಂಬದ ಮೇಲೆ ಬೀರು ಬಿಟ್ರೆ ನಮ್ಗಿರೋ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆದಂಗೆ. ಅದಕ್ಕೆ ಅಮ್ಮನವ್ರನ್ನ ಆರಾಧನೆ ಮಾಡ್ಬೇಕು ಅಂತಕ್ಕಂಥದ್ದು ಹೇಳೋದು. ಆದಿಶಕ್ತಿ ಅಂದ್ರೆ ಮೊಟ್ಟ ಮೊದಲು ಜಗನ್ಮಾತೆ ಆದಿಶಕ್ತಿಯಾಗಿ ಈ ಬ್ರಹ್ಮಾಂಡಕ್ಕೆ ಪಾದವನ್ನ ಇಟ್ಟಂತವಳು, ಅಮೇಯ ಶಕ್ತಿಯನ್ನ ಹೊಂದಿರ್ತಕ್ಕಂಥವಳು. ಅವಳು ಎಷ್ಟು ಅನ್ನೋದನ್ನ ಯಾರು ಅಳತೆ ಮಾಡಕ್ ಆಗಲ್ಲ. ಇನ್ಫಿನಿಟಿ ಅಂತ ಕರಿತೀವಿ, ಅದು ಅಮೇಯ. ತಾಯಿ ಸಕಲ ಜೀವಕೋಟಿಗಳಲ್ಲಿ ಆತ್ಮಸ್ವರೂಪಿಣಿಯಾಗಿದ್ದಾಳೆ ಅಂತಕ್ಕಂಥದ್ದು ಇಲ್ಲಿ ಅವ್ರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಪಾವನಾಕೃತಿ, ಆಕೃತಿ ಮೀನ್ಸ್ ಶರೀರ, ಒಂದು ಬಾಡಿ, ನನ್ ದೇಹ. ಈ ಶರೀರ ಎಲ್ರಿಗೂ ಇದ್ದೇ ಇದೆ. ಮಾನವನ ಶರೀರ ಔನ್ನತ್ಯ ಅಂತ ಕರಿತೀವಿ, ಅಂದ್ರೆ ವೆರಿ ಸ್ಪೆಷಲ್ ಹ್ಯೂಮನ್ ಬಾಡಿ ಅಂತಕ್ಕಂಥದ್ದು. ಯಾಕೆ ಅಂದ್ರೆ ಅದ್ರಲ್ಲಿ ಬುದ್ಧಿ ಕೊಟ್ಟ ದೇವರು, ಆಲೋಚನೆ ಶಕ್ತಿ ಕೊಟ್ಟ, ಇನ್ನೊಂದು ಕೊಟ್ಬಿಟ್ಟ ಚಂಚಲ ಆಗೋದು ಮನಸ್ಸನ್ನ, ಕಾನ್ಸಂಟ್ರೇಷನ್ ಇಲ್ಲ. ಯಾರು ಈ ಶರೀರವನ್ನ ಭಕ್ತಿ ಜ್ಞಾನಕ್ಕೆ ಅರ್ಪಣೆ ಮಾಡ್ತೀರಾ, ಒಳ್ಳೆ ದಾರಿಲಿ ಇರ್ತೀರಾ, ನೀವೇನಾದ್ರೂ ಸಾಧಿಸ್ತಾಗೆ. ಇಲ್ಲ ಅಂದ್ರೆ ಕಳೆ ಬರ, ಸ್ಕೆಲಿಟನ್ ನೀವು, ಬರೀ ಅಸ್ಥಿ ಪಂಜರ ನೀವು. ನಿಮ್ಮನ್ನ ಪವಿತ್ರರು ಅಂತ ಕರೆಯಕ್ಕಾಗಲ್ಲ, ಪಾವನಾಕೃತಿಗಳು ಅಂತ ಕರೆಯಕ್ಕಾಗಲ್ಲ. ನೀವ್ ಯಾರಾದ್ರೂ ಸ್ಕೆಲಿಟನ್ ಅಂತ ನಿಮಗೆ ಫೀಲ್ ಆಗ್ತಿದ್ರ, ಅಥವಾ ನನ್ ಬರೀ ಖಾಲಿ ದೇಹ, ನನ್ ದೇಹದಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ತಿದ್ರೆ, ತ್ರಿಲೋಕಗಳಲ್ಲೂ ಪೂಜೆ ಮಾಡ್ತಕ್ಕಂತ ಆ ದೇವಿಯನ್ನ ಪೂಜೆ ಮಾಡಿ, ಅವಳು ಪಾವನಾಕೃತಿ, ನಮ್ಮನ್ನೆಲ್ಲ ಪಾವನ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಜೀವಿಸ್ತಾ ಇರ್ತಕ್ಕಂಥ ಭೂಮಿ ನಮ್ ಕಣ್ಣಿಗೆ ಒಂದೇ ಇಂತ ಎಷ್ಟೋ ಸಾಕಷ್ಟು ಪ್ರದೇಶ ಇದೆ, ಅದನ್ನೇ ಬ್ರಹ್ಮಾಂಡ ಅಂತ ಕರೆಯೋದು. ಈಗ ಮಾನವ ಅಂತರಿಕ್ಷದಲ್ಲಿರುವ 10-12 ಗೋಳಗಳ ಬಗ್ಗೆ ನಮ್ಗೆ ಗೊತ್ತು. ಅಂದ್ರೆ ಸೋಲಾರ್ ಪ್ಲಾನೆಟ್ಸ್ ಬಗ್ಗೆ ಒಂದು ಹಬ್ಬಬ್ಬ ಅಂದ್ರೆ 10 to 12 ಪ್ಲಾನೆಟ್ಸ್ ಬಗ್ಗೆ ಗೊತ್ತಾ ಸರ್? ಇಲ್ಲ ಸರ್, 9 ಒಂದು ತೆಗ್ದಾಕ್ಬಿಟ್ರು, ಫ್ಲೂಟೋ ತೆಗ್ದಾಕ್ಬಿಟ್ರು, 8. ಅದ್ ಬಿಟ್ಟು ಅನ್ಕೊಂಡ್ರೆ ಟೋಟಲ್ ಎಲ್ಲ 10 to 12 ಅಂತ ಅನ್ಕೊಂಡ್, 10 ರಿಂದ 12 ಅಂತ ಅನ್ಕೊಂಡ್. ಅದೆಲ್ಲ ನಾವು ನೋಡ್ಬಿಟ್ಟಿದೀವ. ಚಂದ್ರಂಗ್ ಹೋಗಿರ್ಬೋದು, ಸೂರ್ಯನ ಹತ್ರ ಹೋಗಿ ಬಂದಿರ್ಬೋದು, ಬಟ್ ಎಲ್ಲ ತಿಳ್ಕೊಂಡಿಲ್ಲ ನಾವು. ನಕ್ಷತ್ರಗಳನ್ನ ಎಣ್ಸಕ್ಕಾಗತ್ತಾ? ಹೋಗ್ಲಿ. ಹಾಗಾಗಿ ವಿಜ್ಞಾನ ಅನ್ನೋದು ಮನುಷ್ಯನ ಸಾರ್ವಕಾಲಿಕ ಸಾಧನೆ ಅಲ್ಲ. ಅಂದ್ರೆ ನಾನು ಏನೋ ಅಚೀವ್ ಮಾಡಿದೀನಿ ಅಂತಲ್ಲ, ಇದನ್ ಬಿಟ್ಟು ಸಾಕಷ್ಟು ಇದೆ. ಅದನ್ನೇ ದೈವಜ್ಞರು ಕಾಲವನ್ನ ಕಾಲ ಸ್ವರೂಪ ಅಂತ ಕರೀತಾರೆ. ಅಂದ್ರೆ ಅದನ್ನ ಯಾರು ಕೂಡ ಪೂರ್ತಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಬ್ರಹ್ಮಾಂಡ ಅಂತ ಕರಿತೀವಲ್ವಾ, ಬ್ರಹ್ಮಾಂಡ ಅಂತ ಯಾವ್ದಕ್ಕೆ ಉದಾಹರಣೆ ಕೊಡ್ತೀವಿ, ಎಕ್ಸಾಂಪಲ್ ಕೊಡ್ತೀವಿ. ಅದನ್ನ ಅರ್ಥ ಮಾಡ್ಕೊಳಕ್ ಆಗ್ದಿರುವಾಗ ಎಕ್ಸಾಂಪಲ್ ಕೊಡ್ತೀವಿ. ಅದೇ ತರ ಬರೀ ತಾಯಿ ನಮ್ಮನ್ ಮಾತ್ರ ಪಾಲಿಸ್ತಾ ಇಲ್ಲ, ನಮಗ್ ಕಾಣ್ದೇ ಇರೋ ಲೋಕದಿಂದ ಲೋಕ ಆಚೆ ಎಷ್ಟು ಇದೆಯೋ, ಗ್ರಹಗಳು ಅಥವಾ ನಕ್ಷತ್ರಗಳಿದೆಯೋ, ಎಲ್ಲವನ್ನ ತಾಯಿಯೇ ಪರಿಪಾಲಿಸ್ತಾ ಇದ್ದಾಳೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ದೇವಸ್ಥಾನಗಳಲ್ಲಿ ಶಕ್ತಿ ರೂಪಿಣಿಯಾಗಿ ಪೂಜೆ ಮಾಡ್ತೀವಿ, ಬೇರೆ ಬೇರೆ ಹೆಸರಿಂದ ಪೂಜೆ ಮಾಡ್ತೀವಿ. ಎಲ್ಲ ತಾಯಿ ನೀನೇ ಅಂತ ಆ ತಾಯಿಯ ಪಾದಕ್ಕೆ ಎರಗಿ ಪೂಜೆ ಮಾಡ್ತೀವಿ. ಅದು ಆಕೆಯ ಶಕ್ತಿ. ಬ್ರಹ್ಮಂ ಸತ್ಯಂ ಜಗನ್ಮಿಥ್ಯ ಅಂತ ಕರೀತಾರೆ, ಗೊತ್ತಿದೆಯಾ ನಿಮ್ಗೆ? ಪರಮಾತ್ಮನ ಪರಬ್ರಹ್ಮ ಸ್ವರೂಪ ಶಕ್ತಿ ಅಂದ್ರೆ ಅವನ್ ಸತ್ಯ. ಜಗತ್ತಲ್ಲಿನೆಲ್ಲ ಮಿಥ್ಯ, ಯಾವುದು ಎಲ್ಲ ಸುಳ್ಳು. ಅದ್ ಯಾವಾಗ ಬೇಕಾದ್ರೂ ಹೋಗ್ಬೋದು, ಅಳಿಬೋದು. ಹುಟ್ಟು ಸಾವು, ಮಳೆ ಚಳಿ ಬೇಸಿಗೆ, ಇದೆಲ್ಲ ಮಾಯಾಶಕ್ತಿ. ಒಂದು ಬೀಜ ಭೂಮಿಗೆ ಹಾಕಿದ್ರೆ ಅದು ಮೊಳತು ಗಿಡವಾಗಿ ದೊಡ್ಡದಾಗಿ ಬೆಳೆಯುತ್ತೆ, ಫಲ ಕೊಡುತ್ತೆ. ಆದ್ರೆ ಪರಮಾತ್ಮನ ಮಾಯೆ ಇರುತ್ತೆ. ಇಡೀ ಜಗತ್ತು ಇಂದ್ರಜಾಲದ ತರ. ಇಂದ್ರಜಾಲ ಅಂದ್ರೆ ಅದನ್ನ ಭೇದಿಸಕ್ ಆಗಲ್ಲ. ಇದೆಲ್ಲ ಘಟಿಸ್ತಾರಕ್ಕೆ ಯಾವ್ದೋ ಒಂದ್ ಶಕ್ತಿ ಬೇಕೇ ಬೇಕು. ಯೂನಿವರ್ಸಲ್ ಎನರ್ಜಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಕಾಣ್ದೇ ಇರೋ ಶಕ್ತಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಆ ಕಾಣ್ತಿರೋ ಶಕ್ತಿನೇ ಆದಿಶಕ್ತಿ, ಅದೇ ಭಗವಚ್ಚಕಿ. ಇಡೀ ವಿಶ್ವಕ್ಕಿಂತ ದೊಡ್ಡಲಾಗಿರ್ತಕ್ಕಂಥವಳು, ಅವಳನ್ನ ಅಳತೆ ಮಾಡಕ್ಕೆ ಸಾಧ್ಯವಾಗ್ತಕ್ಕಂಥವಳು. ಇದನ್ನೆಲ್ಲ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಆಡಿಸ್ತಾ ಇದ್ದಾರೆ, ಅಥವಾ ಎಲ್ಲ ದೇವತೆಗಳು ಇದನ್ನ ಆಡಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಕ್ಲೀನ್
ಕ್ಲೀಮ್ ಅಂದ್ರೆ ಏನು? ಅಕ್ಷರವನ್ನ, ಕ್ಲೀಮ್ ಅಂತಕ್ಕಂಥ ಅಕ್ಷರವನ್ನ ಸೃಷ್ಟಿ ಮಾಡಿದವಳು. ಕ್ಲೀಮ್ ಅಂತಕ್ಕಂಥದ್ದು ಶಿವಸ್ವರೂಪ. ಆ ಶಿವಸ್ವರೂಪನ ಪತ್ನಿಗೆ ಕ್ಲೀಂಕಾರಿ ಅಂತ ಕರಿತೀವಿ. ಗುಹ್ಯ ಅಂದ್ರೆ ರಹಸ್ಯಮಯವಾಗಿರ್ತಕ್ಕಂಥ ಜ್ಞಾನಮಯ. ತ್ರಿಪುರ ಅಂದ್ರೆ ಏನು? ಇಡ, ಪಿಂಗಳ, ಸುಷುಮ್ನ ಅಂತಕ್ಕಂಥ ಮೂರು ಪುರಗಳಿಗೆ, ಮೂರು ವಸ್ತುಗಳಿಗೆ ಅಥವಾ ನಗರಗಳಿಗೆ, ಪ್ರದೇಶಗಳಿಗೆ ತ್ರಿಪುರ ಅಂತ ಕರಿತೀವಿ. ದೇಹದಲ್ಲಿ ಮೂರು ಪುರ, ಮೂರು ಏರಿಯಾ ಅಂತ ಅನ್ಕೋಬಹುದು ನೀವು, ಅಥವಾ ಸ್ಥಳ ಅಂತ ಅನ್ಕೋಬಹುದು. ಯಾವ್ಯಾವ್ದು? ಇಡ, ಪಿಂಗಳ, ಸುಷುಮ್ನ. ಆ ಮೂರು ಪುರಗಳಲ್ಲಿ ಮನಸ್ಸು, ಬುದ್ಧಿ ಮತ್ತೆ ಚಿತ್ತವಾಗಿ ವಾಸ ಆಗಿರೋದ್ರಿಂದ ಅವಳನ್ನು ತ್ರಿಪುರ ಅಂತ ಕರಿತೀವಿ. ತ್ರಿಜಗದ್ವಂದ್ಯ ಅಂದ್ರೆ ಮೂರು ಲೋಕದಿಂದ ವಂದಿಸಲ್ಪಡ್ತಾ ಇದ್ದಾಳೆ. ಬ್ರಹ್ಮ, ವಿಷ್ಣು, ಶಿವಶಕ್ತಿ ಸ್ವರೂಪ, ದೇವತೆಗಳ ಒಡೆಯಳು ಅಂತ ಕರಿತೀವಿ. ಅಂತರ್ಮುಖ ಯಾತ್ರೆ ಅಂತ ಕರಿತೀವಿ. ಯಾತ್ರೆ ಮಾಡ್ಬೇಕಲ್ಲ ನಾವೆಲ್ಲ. ಯಾವ ಯಾತ್ರೆ? ಕಾಶಿ ಯಾತ್ರೆನ? ಕೇದಾರ್ನಾಥಕ್ಕೆ ಹೋಗೋದ? ಅಲ್ಲ. ಯಾತ್ರೆ ಅಂದ್ರೆ ದೇವಸ್ಥಾನಕ್ಕೆ ಹೋಗೋ ಯಾತ್ರೆ ಅಲ್ಲ. ದೇಹವನ್ನ ಬಿಟ್ಟು ಪರಮಾತ್ಮನಲ್ಲಿ ಸೇರ್ಬೇಕಾದ್ರೆ ಒಂದು ಯಾತ್ರೆ ಮಾಡ್ಬೇಕು. ಲೈಫ್ ಜರ್ನಿ. ಇವತ್ ಮೆಡಿಟೇಷನ್ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಲಾಸ್ಟ್ ಡೇ, ಅವರೆಲ್ಲ ಒಂದು ಯಾತ್ರೆ ಮಾಡ್ಬಂದ್ರು ಇವತ್ತು. ಆಯ್ತಾ? ಸೊ ದೇವರನ್ನ ಹೋಗಿ ದರ್ಶನ ಮಾಡ್ಕೊಂಡು ಬರೋ ಪ್ರೊಸೆಸ್ ಮೆಡಿಟೇಷನ್ ಅಲ್ಲಿ. ಅದೇ ಆತ್ಮ ಸಾಕಾರ. ಆತ್ಮ ಸಾಕಾರ ಮಾಡ್ಬೇಕಾದ್ರೆ, ಯಾತ್ರೆ ಮಾಡ್ಬೇಕಾದ್ರೆ ನಮ್ಮಲ್ಲಿರೋ ಪ್ರಾಣಾಯಾಮ ವೆರಿ ಇಂಪಾರ್ಟೆಂಟ್. ಇಡ, ಪಿಂಗಳ, ಸುಷುಮ್ನ ನಾಡಿ ವೆರಿ ಇಂಪಾರ್ಟೆಂಟ್. ಈ ಮೂರು ಚೆನ್ನಾಗಿಲ್ಲ ಅಂದ್ರೆ ದೇವ್ರು ಕಾಣಿಸಲ್ಲ. ನಾನು ಅದೇ ಹೇಳ್ದೆ, ನಾನ್ ಚಾಲೆಂಜ್ ಮಾಡ್ತೀನಿ, ನಾನು ದೇವ್ರನ್ನ ತೋರಿಸ್ತೀನಿ. ಯಾರಿಗೆ ದೇವ್ರು ನೋಡ್ಬೇಕೋ ನಾನು ತೋರಿಸ್ತೀನಿ. ಬಟ್ ನೋಡೋ ಯೋಗ್ಯತೆ, ಅರ್ಹತೆ ಇದ್ರೆ ಮಾತ್ರ ಸಾಧ್ಯ. ಅಂತವ್ರಿಗೆ ಮಾತ್ರ ದೇವ್ರು ತೋರಿಸ್ತೀನಿ. ಯಾಕಂದ್ರೆ ಇಡಾ, ಪಿಂಗಳ, ಸುಷುಮ್ನ ನೀವು ಮೂರು ಕಂಟ್ರೋಲ್ ಆಗಿ ಇಲ್ಲ ಅಂದ್ರೆ ಎಲ್ಲಿ ದೇವ್ರು ನೋಡ್ತೀರಾ ನೀವು? ಕಣ್ಣು ಮುಚ್ಚಿಬಿಟ್ರೆ ಬರೀ ಯಾವ್ದೋ ಒಡೆದಾಟ, ಬಡದಾಟ, ಮನೆ ನೋವು, ಯಾವ್ದೋ ಮಕ್ಳು ಕಣ್ಮುಂದೆ ಬರೋದು, ಹಣದ ವಿಚಾರ ಕಣ್ಮುಂದೆ ಬರೋದು, ಇದೇ ಆಗ್ತಾ ಇರುತ್ತೆ. ಇನ್ ದೇವ್ರೆಲ್ಲಿಂದ ಕಾಣಿಸ್ಕೊಂತಾನೆ? ಈ ಮೂರು ಪುರಗಳಿಗೆ, ಲೋಕಗಳಿಗೆ ಜಗನ್ಮಾತೆಯಾದಂತಹ ಬ್ರಾಹ್ಮಿ, ವೈಷ್ಣವಿ, ಗೌರಿ ಸ್ವರೂಪಳು ನಮಗೆ ದೇಹದೊಳಗಡೆ ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಾಗ ಹೇಗದ ಅಮ್ಮ ಅಂತ ಮಾತಾಡುತ್ತೆ? ಯಾರಾದ್ರೂ ಟ್ರೈನಿಂಗ್ ಕೊಟ್ಟಿದ್ರ ಆ ಮಗುಗೆ? ಇಲ್ವಲ್ಲ. ಅದೇ ಹ್ರೀಂ ಮತ್ತೆ ಕ್ಲೀಮ್ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಒಂದ್ ಮಗು ಹುಟ್ಟಿದ ತಕ್ಷಣ ಅದ್ರೊಳಗಡೆ ಆಟೋಮೆಟಿಕಲಿ ಜಾಯಿನ್ ಆಗೋದು. ಹುಟ್ಟದ್ಮೇಲೆ ನೀವು ABCD ಕಳಿಸ್ತಿರೋ, I ಕಳಿಸ್ತಿರೋ, ಬೇರೆದೇನ್ ಕಳಿಸ್ತಿರೋ ಅದು ಬೇರೆ. ಆದ್ರೆ ಒಂದು ಮಗುಗೆ ಅದು ಭೂಮಿಗೆ ಜನನ ಆಗಿದ ತಕ್ಷಣ ದೇವಿಯ ಕೃಪಾ ಕಟಾಕ್ಷದಿಂದ 2 ಬೀಜಾಕ್ಷರಿ ಮಂತ್ರಗಳು ಸೇರ್ಕೊಂತವೆ. ಅದು ಹರೀಂಕಾರ, ಇನ್ನೊಂದು ಕ್ಲೀಂಕಾರ. ಇದೇ ಮೊದಲು ಅಕ್ಷರಗಳು ಹುಟ್ಟಿದ್ದು. ಈ ಲೋಕದಲ್ಲಿ ಯಾವ್ದಾದ್ರು ಅಕ್ಷರ ಹುಟ್ಟು ಅಂದ್ರೆ ಈ 2 ಅಕ್ಷರ. ಅದಕ್ಕೆ ಮನುಷ್ಯನ ದೇಹದಲ್ಲಿ ಇದು 2 ಅಕ್ಷರ ಸೇರ್ಕೊಳ್ಳುತ್ತೆ. ಅದಾದ್ಮೇಲೆ ಶಬ್ದ ಹುಟ್ಟು, ಆಮೇಲೆ ಭಾಷೆ ಹುಟ್ಟು, ಆಮೇಲೆ ಬೀಜಾಕ್ಷರಗಳು ಹುಟ್ಟಿದ್ವು. ಈ ಸೃಷ್ಟಿ ಪ್ರಾರಂಭದಲ್ಲಿ ಮಾನವನಿಗೆ ಭಾಷೆ ಅನ್ನೋದು ಗೊತ್ತಿರ್ಲಿಲ್ಲ. ಯಾರು ಗೊತ್ತಿತ್ತು ಮಾತಾಡ್ಬೇಕು ಅಂತ? ಸೆಂಟೆನ್ಸ್ ಫಾರ್ಮೇಶನ್ ಅನ್ನೋದು ಯಾರು ಗೊತ್ತಿತ್ತು? ಊಟಕ್ಕೆ ಊಟ ಅಂತಾನೆ ಅನ್ಬೇಕು, ಮರಕ್ಕೆ ಮರ ಅಂತಾನೆ ಅನ್ಬೇಕು ಅಂತ ಯಾರು ಗೊತ್ತಿತ್ತು? ಗೊತ್ತಿರ್ಲಿಲ್ಲ. ಆಗ ಅವನು ಏನ್ ಮಾಡ್ತಾನೆ, ತನ್ನ ಮನೋಭಾವವನ್ನ ಒಂದೊಂದು ಅಕ್ಷರದ ಶಬ್ದ ರೂಪಗಳು ಹೇಳ್ತಾನೆ. ಹ ಹ ಹಸಿವು, ಬಿ ಬಾಯಾರಿಕೆ, ನೋವು, ಗಮ್ ಹೋಗು, ಆ ಅಂದ್ರೆ ಬಾ ಅಂತ, ಹ್ರೀಂ ಅಂದ್ರೆ ಆನಂದ, ಕ್ಲೀಮ್ ಅಂದ್ರೆ ಉದ್ಧಾರ. ಒಂದ್ ಮಗು ಮಾತಾಡ್ತಿರುತ್ತೆ, ಕಾ ಅಮ್ಮ ಕಾ ಅಮ್ಮ ಕಾ ಅಂದ್ರೆ ಅರ್ಥ ಮಾಡ್ಕೊಂತೀರ? ಕಾ ಕಾ ಕೈ ತೋರ್ಸ್ಬಿಟ್ಟು ಮರದ ಮೇಲೆ ಓ ಕಾಗೆ ಅಂತ. ದೂ ಹಾಲು. ಅದ್ ಅಮ್ಮ ಅಂತಾನು ಪೂರ್ತಿ ಹೇಳಲ್ಲ, ಅನ್ನುತ್ತೆ. ಅಮ್ಮ ಅಂತ ಅರ್ಥ ಆಯ್ತು ನಿಮ್ಗೆ? ಅಂದ್ರೆ ಇದೇ ತರ ಮಕ್ಕಳು ಯಾವ ತರ ಮಾತಾಡ್ತಾರೋ ಅದೇ ತರ ಮಾನವ ಕೂಡ ಮಾತಾಡಿದ್ದು ಫಸ್ಟ್. ಅದನ್ನೇ ನಾವು ತಾಯಿ ಮೊದಲು ಭಾಷೆ ಏಕಾಕ್ಷರಿ ಆಗಿರುತ್ತೆ ನೋಡಿ. ಹೇಗಿರುತ್ತೆ? ಏಕಾಕ್ಷರಿ, ಒಂದೊಂದೇ ಅಕ್ಷರ. ಊಟಕ್ಕೆ ಅಷ್ಟೇ, ಒಂದೇ ಅಕ್ಷರದಲ್ಲಿ ಏಕಾಕ್ಷರ ಅಂತ ಕರಿತೀವಿ. ಆಮೇಲೆ ಏನಾಯ್ತು? ದ್ವಿಕ್ಷರಿ ಆಯ್ತು, ಅಂದ್ರೆ 2 ಅಕ್ಷರ ಆಯ್ತು. ಆಮೇಲೆ ತ್ರಿಕ್ಷರಿ ಆಯ್ತು, 3 ಅಕ್ಷರ ಆಯ್ತು. ಹೀಗೆ ಬೆಳೀತಾ ಹೋಯ್ತು. ಆದ್ರೆ ಎಷ್ಟೇ ಅಕ್ಷರ ಉದ್ಭವ ಆದ್ರೂ ಕೂಡ ಹ್ರೀಂಕಾರ, ಕ್ಲೀಂಕಾರ ಅಂತಕ್ಕಂಥದ್ದು ಅದು ಫೌಂಡೇಶನ್ ಅಥವಾ ಮೊದಲು ಪ್ರಾರಂಭ ಆದಂತ ಅಕ್ಷರಗಳು. ಐಂ ನಂತರ ಐಂ ಉದ್ಭವವಾಗಿ ಸರ್ವಶಕ್ತಳಾಗ್ತಾಳೆ. ಇದನ್ನೆಲ್ಲ ನಾವು ಜ್ಞಾನವರ್ಧಕ ಬೀಜ ಅಂತ ಕರಿತೀವಿ. ಜ್ಯೋತಿಷ್ಯರು ಟಿವಿ ಮುಂದೆ ಕುತ್ಕೊಂಡ್ಬಿಟ್ಟು ಒಂದು ವಿಳೆದೆಲೆ ತಗೊಳ್ಳಿ,
ಒಂದ್ ತುಳಸಿ ಕಡ್ಡಿ ತಗೊಳ್ಳಿ, ಐಂ ಅಂತ ಬರೀರಿ, ಹ್ರೀಂ ಅಂತ ಬರೀರಿ, ಕ್ಲೀಮ್ ಅಂತ ಬರೀರಿ, ಆಮೇಲೆ ಅದನ್ನ ಮಕ್ಳಿಗೆ ಒಂದ್ ಜೇನುತುಪ್ಪ ಹಾಕ್ಬಿಟ್ಟು ತಿನ್ಸ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಅದೇನ್ ರಾಕೆಟ್ ಸೈನ್ಸ್ ಅಲ್ಲ ಅದು. ಅದ್ ಯಾರಿಗೂ ಅಂದ್ರೆ ಅದು ಬೀಜಾಕ್ಷರಿ ಮಂತ್ರ. ಯಾವ ಬೀಜಾಕ್ಷರಿ ಮಂತ್ರ? ಜ್ಞಾನವರ್ಧಕ ಬೀಜಾಕ್ಷರಿ ಮಂತ್ರ. ಹಾಗಾಗಿ ಅದನ್ನ ಮಾಡಿ ಅಂತ ಅವ್ರು ಸಜೆಷನ್ ಮಾಡ್ತಾ ಇರ್ತಾರೆ. ಅ ಉ ಮ ಓಂಕಾರ ಉದ್ಭವ ಆಯ್ತಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ, ಅದು ಹೀಗೇನೆ. ಯಾಕೆ ಬಂತು ಅಂದ್ರೆ ಆಕೆಯನ್ನ ನಾವು ಕ್ಲೀಂಕಾರಿ ಕೇವಲ ಗುಹ್ಯ ಕೈವಲ್ಯ ಪದದಾಯಿನಿ ತ್ರಿಪುರ ತ್ರಿಜಗದ್ವಂದ್ಯ ತ್ರಿಪೂರ್ಸಿ ಅಂತ ಏನ್ ಮಂತ್ರ ಹೇಳ್ತಾ ಇದ್ದೀವಿ, ಆ ಮಂತ್ರದಲ್ಲಿರ್ತಕ್ಕಂಥ ಗುಹ್ಯ ಅಂದ್ರೆ ಇನ್ನರ್ ಮೀನಿಂಗ್ ಇದಾಗತ್ತೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈಗ ಸರ್ ಬ್ರಾಹ್ಮಿ ವೈಷ್ಣವಿ ರೌದ್ರ ಅಥವಾ ರುದ್ರಿ ಆ ಮೂರು ಗುಣ ಏನ್ ಸರ್ ಅಂದ್ರೆ ನೋಡಿ, ಬ್ರಾಹ್ಮಿ ಸತ್ವಗುಣ, ಬ್ರಹ್ಮ ಇಂಡಿಕೇಟ್ ಮಾಡ್ತಕ್ಕಂಥದ್ದು. ವೈಷ್ಣವಿ ಅಂದ್ರೆ ವಿಷ್ಣು, ಅಂದ್ರೆ ಅವನ್ ರಜೋಗುಣ ಉಳ್ತಕ್ಕಂಥವನು. ರೌದ್ರ ಅಂದ್ರೆ ತಮೋಗುಣ, ಕೋಪದಿಂದ ಇರ್ತಕ್ಕಂಥದ್ದು. ಈ ತ್ರಿಮೂರ್ತಿ ಸ್ವರೂಪಿಣಿಯನ್ನ ಶ್ರೀಮಾತೆಯನ್ನ ಕರಿತೀವಿ. ಓಕೆನಾ? 3 ವರ್ಷಗಳ ವಯಸ್ಸಿನ ಬಾಲಿಯನ್ನ ತ್ರಿಮೂರ್ತಿ ಅಂತ ಕರೆಯೋದು. ಒಂದು ಹೆಣ್ಣು ಮಗು ತುಂಬಾ ಚಿಕ್ಕ ವಯಸ್ಸಾಗಿರುತ್ತೆ, ಬಿಳುಪು ಕೆಂಪು ಬೆರೆತ ಬಣ್ಣವುಳ್ಳ ರೂಪವನ್ನು ಹೊಂದಿರ್ತಾಳೆ ತಾಯಿ. ಓಕೆ, ತ್ರಿದಶೇಶ್ವರಿ ಅಂದ್ರೆ ವಿಶ್ವ ದೇವತೆಗಳೆಲ್ಲ ಸೇರ್ಕೊಂಡಿದ್ದಾರೆ ಅಂತ. ಈಗ ತ್ರಿಕ್ಷರಿ ಮಂತ್ರ ಹೇಳ್ಕೊಡ್ತೀನಿ ನೋಡಿ ಸರ್. ತ್ರಿಕ್ಷರಿ ಮಂತ್ರ ಹೇಳ್ಕೊಡಿ, ಕೇಳಿಸ್ಕೊಡಿ ಸರಿಯಾಗಿ. ತ್ರಿಕ್ಷರಿ ದಿವ್ಯ ಗಂಧಾಢ್ಯ ಸಿಂಧೂರ ತಿಲಕಾಂಚಿತ ಉಮಾ ಶೈಲೇಂದ್ರ ತನಯ ಗೌರಿ ಗಂಧರ್ವ ಸೇವಿತ. ಈ ತ್ರಿಕ್ಷರಿ ಮಂತ್ರ ಸ್ವರೂಪಿಣಿಯ ಮಾತೆಯನ್ನ ತ್ರಿಕ್ಷರಿ ಅಂತ ಕರಿತೀವಿ. ತುಂಬಾ ಈಸಿ. ತ್ರಿಕ್ಷರಿ ಮಂತ್ರ 2 ಲೈನ್ ಇರುತ್ತೆ, 3 ಅಕ್ಷರ, 6 ಅಕ್ಷರ ಆಗುತ್ತೆ. ಏನದು ಅಂದ್ರೆ ಐಂ ಕ್ಲೀಂ ಸೌ ಬರ್ದ್ಬಿಟ್ಟು 2 ಅನುಸ್ವರ ವಿಸರ್ಗ ಬರಿಬೇಕು, ಅಂದ್ರೆ 2 0 ಹಾಕ್ಬಿಡ್ಬೇಕು. ಆಹಾ ಬರಿತೀವಲ್ವಾ, ಈಗ ಸಾತಲ್ ಕಟ್ಟು ಸ ದೀರ್ಘ ಸ ಗುಡ್ಸು ಎಲ್ಲ ಬರೆದು ಸೌ ಆದ್ಮೇಲೆ ಸಹ ಬರಿತೀವಿ. ಆದ್ರೆ ಸೌ ಬರೆದ್ಬಿಟ್ಟು 2 0 ಹಾಕ್ಬೇಕು, ಸೌಹಿ. ಓಕೆನಾ? ಸೌ ಬರ್ದ್ಬಿಟ್ಟು 2 0 ಹಾಕೋದು. ಐಂ ಕ್ಲೀಂ ಸೌಹಿ. 2ನೇ ಲೈನಲ್ಲಿ ಐಂ ಹ್ರೀಂ ಶ್ರೀಂ, ಇಷ್ಟೇ. ಐಂ ಹ್ರೀಂ ಶ್ರೀಂ. ಇದನ್ನ ನಾವು ತ್ರಿಕ್ಷರಿ ಮಂತ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ತ್ರಿಕ್ಷರಿ ಮಂತ್ರ ಅಂತ ಕರಿತೀವಿ. ಇದನ್ನ ಗುರುಪದೇಶವನ್ನ ಪಡ್ಕೊಂಡು ಮಂತ್ರ ಜಪವನ್ನ ಮಾಡ್ತಾರೆ. ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಕ್ಕೂ ಮೊದ್ಲು. ಅದು ನಿಮ್ಮಿಷ್ಟ, ನೀವ್ ಯಾವ ಮಂತ್ರ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು ಅಂತ ಹೇಳಿದಾರೆ. ಇಲ್ಲ ತ್ರಿಕ್ಷರಿನೋ ಪಂಚದಶಿನೋ ಅಥವಾ ಷೋಡಶಾಕ್ಷರಿ ಮಂತ್ರ, 3 ಮಂತ್ರದಲ್ಲಿ 1 ಮಂತ್ರ ಸಿದ್ಧಿ ಮಾಡ್ಕೋಬೇಕು ನೀವು. ನೀವ್ ಯಾವ್ದಾದ್ರು 1 ಮಂತ್ರ ಆಯ್ಕೆ ಮಾಡ್ಕೊಂಡು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೂ ಮೊದಲು ಹೇಳ್ಬೇಕಾಗತ್ತೆ. ಓಕೆ. ವಾಗ್ಭವ ಕೂಟ ನ್ಯಾಸ ಮಾಡ್ಬೇಕಾದ್ರೆ ಐಂ ಮಧ್ಯಕೂಟ ಕಾಮಕಲ ಬೀಜಂ ಕ್ಲೀಮಂ ಶಕ್ತಿಕೂಟ ಸೌಹಿ ಅಂತೆಲ್ಲ ಅಂಗನ್ಯಾಸ ಕರನ್ಯಾಸ ಮಾಡ್ತಾರೆ. ಇವಿಷ್ಟು ದಿನ ನೀವು ನೋಡ್ಕೊಂಡ್ ಬಂದ್ರಿ. ನಾರಾಯಣ ಹೃದಯದಲ್ಲೂ ನಾನು ಹೇಳಿದ್ದೆ, ಅದ್ ಬೇಡ ಬಿಟ್ಬಿಡಿ, ನಿಮಗ್ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ ಅಂತ. ಈಗ ಅರ್ಥ ಆಗ್ತಾ ಇದ್ಯಾ? ಅಲ್ಲಿ ಕ್ಲೌ ಶ್ರೀಮು ಸೌಹು ಎಲ್ಲ ಹೇಗೆ ಅದನ್ನ ಯಾಕೆ ಬಂತು ಅಂತ ಎಲ್ಲ ಬೀಜಾಕ್ಷರಿ ಮಂತ್ರ. ಚಡಂಗನ್ಯಾಸ ಮಾಡಿ ಆಮೇಲೆ ತ್ರಿಕ್ಷರಿ ಮಂತ್ರವನ್ನ 108 ಸಲ ಜಪ ಮಾಡಿ ಆಮೇಲೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಬೇಕು. ಯಾವ್ಯಾವ್ದು? ಪಂಚದಶಿ ತಿಳ್ಕೊಂಡ್ವಿ, ಷೋಡಶದಶಿ ತಿಳ್ಕೊಂಡ್ರಿ, ತ್ರಿಕ್ಷರಿನೂ ತಿಳ್ಕೊಂಡ್ರಿ, 3 ಹೇಳ್ಕೊಟ್ಬಿಟ್ಟಿನಿ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಈ ಐಂ ಹ್ರೀಂ ಶ್ರೀಂ ಅಂತ ತ್ರಿಕ್ಷರಿ ಮಂತ್ರ ಹೇಳ್ಕೊಂಡು ಅಷ್ಟೋತ್ತರ ಶತನಾಮ ಪೂಜೆ ಮಾಡ್ತಾರೆ. ಅದನ್ನ ದೇವಿ ತ್ರಿಕ್ಷರಿ ಮಂತ್ರ ಅಂತ ಕರಿತೀವಿ. ಷೋಡಶೋಪಚಾರ ಪೂಜೆ ಮಾಡ್ತಾರೆ, ಅದನ್ನ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡೋರು ಕೂಡ ಮಾಡ್ತಾರೆ. ಅದು ಅವ್ರವರ ಪೂಜಾ ಸಮರ್ಪಣೆ. ದಿವ್ಯ ಗಂಧಾಢ್ಯ ಅಂದ್ರೆ ಪಂಚೋಪಚಾರ ಪೂಜೆ ಮಾಡ್ಬೇಕಾದ್ರೆ, ಅಂದ್ರೆ 5 ವಿವಿಧ ರೀತಿಯಾದಂತ ವಿಶೇಷವಾದ ಪೂಜೆ ಮಾಡ್ಬೇಕಾದ್ರೆ ಉಪಚಾರದ ಸಮಯದಲ್ಲಿ ಗಂಧವನ್ನ ಸಮರ್ಪಣೆ ಮಾಡೋದು. ಯಾಕೆ ಗಂಧವನ್ನ? ಪರಿಮಳಕ್ಕೋಸ್ಕರ. ಹರಿಚಂದನನೋ ಶ್ರೀಚಂದನನೋ ಯಾವ್ದಾದ್ರೂ ಒಂದು ಪರಿಮಳವನ್ನ ಆ ದೇವಿಗೆ ಮಾಡ್ತಾರೆ. ನಂತರ ಸಿಂಧೂರ ತಿಲಕಾಂಚಿತ, ಹಿಂದೆ ಗೋರೋಜನ ಅಂತಕ್ಕಂಥದ್ದು ಅಂದ್ರೆ ಗೋವಿಂದ ಉತ್ಪತ್ತಿ ಮಾಡ್ತಾ ಇದ್ರು. ಕಸ್ತೂರಿ ಮೃಗನಾಭಿ ನೋಡಿ, ಕಸ್ತೂರಿ ಅಂತಕ್ಕಂಥ ಒಂದು ಪ್ರಾಣಿಯಿಂದ ಕುಂಕುಮವನ್ನ ತಯಾರಿಸಿ ಹಣೆಗಿಟ್ಕೊಳ್ತಾ ಇದ್ರು. ಆಮೇಲೆ ಪ್ರಾಣಿಗಳ ಹತ್ರ ಹೋಗಿ ತರಕ್ಕಾಗತ್ತ ಯಾವಾಗ್ಲೂ?
ಅರಿಶಿಣವನ್ನ ಕುಟ್ಟಿ ಅದಕ್ಕೆ ಕೆಲವೊಂದಷ್ಟು ಪದಾರ್ಥಗಳನ್ನ ಸೇರಿಸಿ ಕುಂಕುಮವನ್ನ ತಯಾರು ಮಾಡ್ತೀವಿ ಈಗ. ಅಂದ್ರೆ ಅರಿಶಿಣವನ್ನ ಕುಟ್ಟಬೇಕು, ವಸ್ತ್ರದಲ್ಲಿ ಶೋಧಿಸ್ಬೇಕು, ಆಮೇಲೆ ನುಣ್ಣಗಿನ ಪುಡಿ ಒಳಗಡೆ ಸ್ವಲ್ಪ ಕರ್ಪೂರ, ಸ್ವಲ್ಪ ಎಳ್ಳೆಣ್ಣೆ ಮಿಶ್ರಗೊಳಿಸ್ಬಿಟ್ಟು ನೆರಳಲ್ಲಿ ಒಣಗಿಸ್ಬೇಕು. ಇವಾಗೆಲ್ಲ ಕೆಮಿಕಲ್ ಆಡ್ ಮಾಡ್ತಾರೆ ಅಲ್ವಾ, ಬೋರಾಕ್ಸ್ ಆಡ್ ಮಾಡ್ತಾರೆ, ಏನೇನೋ ಆಡ್ ಮಾಡ್ತಾರೆ. ಬಟ್ ಶುದ್ಧವಾದ ಕುಂಕುಮವನ್ನ ತಯಾರು ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅಂದ್ರೆ, ಅರಿಶಿಣದ ಪುಡಿಯ ಒಳಗಡೆ ಸ್ವಲ್ಪ ಕರ್ಪೂರ ಹಾಕಿ, ಸ್ವಲ್ಪ ಎಳ್ಳೆಣ್ಣೆಯನ್ನ ಹಾಕಿ, ಸ್ವಲ್ಪ ನಿಂಬೆ ರಸವನ್ನ ಹಾಕಿ ಚೆನ್ನಾಗಿ ಅದನ್ನ ಕಲಸಿ ನೆರಳಿನಲ್ಲಿ ಒಣಗಿಸಿ ಮತ್ತೆ ಅದನ್ನ ಪುಡಿ ಮಾಡ್ಬೇಕು. ಅವಾಗ ಕುಂಕುಮ ರೆಡಿ ಆಗುತ್ತೆ. ಇದನ್ನ ರೆಡಿ ಮಾಡ್ಬಿಟ್ಟು ಡಬ್ಬಿಯಲ್ಲಿ ತುಂಬಿಸಿಟ್ಕೊಳ್ತಾ ಇದ್ರು. ಸ್ತ್ರೀ ಪುರುಷ ಅಂತ ಭೇದ ಇಲ್ಲದೆ ಇದನ್ನ ಹಣೆಗೆ ಕುಂಕುಮ ಇಟ್ಕೊಂತಾ ಇದ್ರು. ಯಾಕೆ? ಬರೀ ಹಣೆಲಿದ್ರೆ ಶನಿ ಆವರಿಸ್ತಾನೆ ಅನ್ನೋ ಒಂದು ಭೀತಿ ಇತ್ತು ಹಿಂದೆ ಕಾಲದ ಜನಕ್ಕೆ. ಯಾರ್ ಕಾಲಿನಲ್ಲಿ ಇರ್ತಾರೋ ಶನಿದೇವ ಪ್ರವೇಶ ಮಾಡ್ಬಿಡ್ತಾನೆ ನಿಮ್ಗೆ ಜಾತಕಕ್ಕೆ ಅಥವಾ ನಿಮ್ಮ ದೇಹಕ್ಕೆ ಪ್ರವೇಶ ಮಾಡ್ತಾನೆ ಅನ್ನೋ ಒಂದು ಗಾಬರಿ ಇತ್ತು. ಹಾಗಾಗಿ ಯಾರು ಕುಂಕುಮವನ್ನ ಧರಿಸ್ತಾರೋ ಅವ್ರಿಗೆ ಶನಿ ಕೂಡ ತೃಪ್ತಿ ಹೊಂದುತ್ತಾನೆ. ಯಾಕಂದ್ರೆ ಹಣೆಯಲ್ಲಿ ಜ್ಞಾನಸ್ಥಾನ ಇರುತ್ತೆ, ಆ ಜ್ಞಾನಸ್ಥಾನದಲ್ಲಿ ಅವನು ಕುಂಕುಮವನ್ನು ಧರಿಸಿದ್ದಾನೆ, ಈಗ ಹೋದ್ರೂ ಕೂಡ ಅವನು ನನ್ನನ್ನ ಗೆಲ್ತಾನೆ ಅನ್ನೋ ಭಯದಿಂದ ಬರಲ್ಲ ಅಂತ ಹೇಳ್ತಾ ಇದ್ರು. ಈ ಕರ್ಪೂರ ಯಾಕೆ ಆಡ್ ಮಾಡೋದು ಗೊತ್ತಾ ನಿಮ್ಗೆ? ಹೋಗ್ಲಿ, ಅರ್ಶನಕ್ಕೆ ಎಳ್ಳೆಣ್ಣೆ ಯಾಕೆ ಮಾಡೋದು ಗೊತ್ತಾ? ನಿಂಬೆ ರಸವನ್ನ ಹಾಕೋದು ಕ್ರಿಮಿ ನಿರೋಧಕ, ಅದು ರಿಪಲೆಂಟು. ಅಂದ್ರೆ ಈ ಯಾವುದೇ ಕ್ರಿಮಿ ನಮ್ಮ ದೇಹಕ್ಕೆ ಸೇರಲ್ಲ, ಅದು ರಿಪಲೆಂಟ್ ಆಗಿ ವರ್ಕ್ ಮಾಡುತ್ತೆ. ಅಂದ್ರೆ ಅದನ್ನ ದೂರಕ್ಕೆ ಸರಿಸುತ್ತೆ. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ಕೂಡ ಕುಂಕುಮ ಇಟ್ಕೊಳ್ಳೋದು ಒಳ್ಳೇದು. ಹಣೆಯಲ್ಲಿ ಯಾರು ಕುಂಕುಮ ಇಟ್ಕೊಂತೀರೋ ಲಕ್ಷ್ಮಿ ಕಳೆ ತಂದು ಕೊಡುತ್ತೆ, ರಾರಾಜಿಸುತ್ತೆ. ಹಾಗಾಗಿ ಜಗನ್ಮಾತೆಯನ್ನ ಸಿಂಧೂರ ತಿಲಕಾಂಚಿತ ಅಂತ ಕರೀತಕ್ಕಂಥದ್ದು. ದೇವಿ ಕಸ್ತೂರಿ ಮೃಗದ ನಾಭಿ ಅಂದ್ರೆ ಹೊಕ್ಕಳು ಒಂದು ಪ್ರಾಣಿ ಇರುತ್ತೆ. ಆ ಪ್ರಾಣಿ ಹೊಕ್ಕಳಿಂದ ಒಂದು ದ್ರವ ಸ್ರವಿಸುತ್ತೆ, ಒಂದು ಟೈಪ್ ಆಫ್ ಲಿಕ್ವಿಡ್ ಹೊರಗಡೆ ಬರುತ್ತೆ. ಅದು ವೆರಿ ಫ್ಲೇವರ್ ಆಗಿರುತ್ತೆ. ಅದು ಗಟ್ಟಿ ಆದ್ಮೇಲೆ ಅದೇನಾಗತ್ತೆ ಗೊತ್ತಾ? ಆ ಪ್ರಾಣಿ ಹೋಗ್ಬಿಟ್ಟು ಒಂದ್ ಮರಕ್ಕೆ ಮೈ ಉಜ್ಕೊಡುತ್ತೆ. ಅದು ನೆವೆ ಆದಾಗ ಏನ್ ಮಾಡುತ್ತೆ, ಒಂದು ಮರಕ್ಕೆ ಹೋಗಿ ಮೈ ಉಜ್ಜುತ್ತೆ ಆ ಮೃಗ. ಆ ಮರಕ್ಕೆ ಮೈ ಉಜ್ಜಿದಾಗ ಏನಾಗತ್ತೆ, ಈ ದ್ರವ ಇತ್ತಲ್ಲ ಅದು ಮುದ್ದೆ ಆಕಾರದಲ್ಲಿ ಜಲ್ಲಿ ಆಗಿ ಹೋಗಿ ಆ ಮರಕ್ಕೆ ಹಚ್ಕೊಳುತ್ತೆ. ಆ ಮರಕ್ಕೆ ಹಚ್ಕೊಂಡ್ಮೇಲೆ ಅದನ್ನ ತಂದು ಏನ್ ಮಾಡ್ತಾ ಇದ್ರು, ಕುಂಕುಮ ತಯಾರು ಮಾಡ್ತಾ ಇದ್ರು. ಅದು ವೆರಿ ಫ್ಲೇವರ್ ಆಗಿರ್ತಿತ್ತು, ತುಂಬಾ ಘಮ 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 ಅಂತ ಇತ್ತು. ಅದರ ಒಂದು ಕುಂಕುಮ ಅಂದ್ರೆ ತಾಯಿಗಿಷ್ಟ ಅಂತ ಹೇಳ್ತಾರೆ, ಅಮ್ಮನವ್ರಿಗಿಷ್ಟ ಅಂತ ಹೇಳ್ತಾರೆ. ಉಮಾ ಅಂದ್ರೆ ಏನ್ ಗೊತ್ತಾ? ಹೂ ಅಂದ್ರೆ ಮಗುವೇ, ಮಾ ಅಂದ್ರೆ ಬೇಡ, ಮಗುವೇ ಬೇಡ ಅಂತ. ಯಾರಲ್ಲಿ ಉಮಾ ಅಂತ ಹೆಸರಿಕೊಂಡಿದ್ದೀರಾ? ನೀವ್ ಅರ್ಥ ಮಾಡ್ಕೊಳ್ಳಿ, ಮಗುವೇ ಬೇಡ ಅಂತ ಅರ್ಥ. ಏನ್ ಸರ್ ಮಗುವೇ ಬೇಡ ಅಂದ್ರೆ ಇದು ಪಾರ್ವತಿಗೆ ತಾಯಿ ಮೀನಾದೇವಿ ಹೇಳ್ತಾಳೆ. ಮೀನಾದೇವಿ ಪರಮೇಶ್ವರನ ಕೂತ್ಕೊಂಡು ತಾಯಿ ಆಲೋಚನೆ ಮಾಡ್ತಾ ಇರ್ತಾಳೆ. ಆಲೋಚನೆ ಮಾಡ್ಬೇಕಾದ್ರೆ ಧ್ಯಾನ ಸಮಾಧಿಯಲ್ಲಿ ಮೌನವಾಗಿಬಿಟ್ಟಿರ್ತಾಳೆ. ತಾಯಿ ಬಂದು ಸತಿಯನ ಮಗಳನ್ನ ನೋಡ್ತಾಳೆ. ತಾಯಿ ಕಳವಳಗೊಂಡು ಬಿಡ್ತಾಳೆ. ಅಯ್ಯೋ, ರಾಣಿ ತರ ಸಾಕಿದಿ, ಒಂದು ದಿನಕ್ಕೂ ಯಾವ್ದು ಕೊರತೆ ಆಗ್ದಂಗ್ ಸಾಕಿದೀವಿ. ಹಿಮವಂತನ ಪತ್ನಿ ಮೀನಾದೇವಿ ಪಾರ್ವತಿಯನ್ನ ಕುತ್ಕೊಂಡು, ಮಗು ಉಮಾ, ಮಗಳನ್ನ ಉಮಾ ಅಂತ ಕರೀತಾಳೆ ಮೀನಾದೇವಿ. ಅಂದ್ರೆ ಮಗಳೇ ಬೇಡ ಕಣಮ್ಮ, ನಿನ್ಗಿದೆಲ್ಲ ಯಾಕಮ್ಮ ಬೇಕು ನಿನ್ಗೆ ಸಮಾಧಿ ಸ್ಥಿತಿ, ಯಾಕೆ ಶಿವನ್ ಬಗ್ಗೆ ಇಷ್ಟು ಆಲೋಚನೆ ಮಾಡ್ತಾ ಇದ್ಯಾ ಅಂತ ಕರೀತಾಳೆ. ಉಮಾ ಅಂತ ಕರೆದು ಹೆಸರು ಪಾರ್ವತಿ ತುಂಬಾ ಇಷ್ಟ ಆಗೋಯ್ತು. ಹಾಗಾಗಿ ಅವಳ ಅನಂತ ನಾಮಗಳಲ್ಲಿ ಉಮಾ ಅನ್ನೋ ಹೆಸರು ಕೂಡ ಸೇರಿಸ್ಬಿಟ್ರು. ಅಂದ್ರೆ ಉಕಾರ ಮಕಾರ ಸೇರಿ ದೇವಿಯ ಪ್ರಣವ ಮಂತ್ರ ಸೇರಿ ಉಮಾ ಆಯ್ತು. ಅಕಾರ ಉಕಾರ ಮಕಾರ ಓಂಕಾರ ಅಲ್ವಾ? ಆ ಓಂಕಾರದಲ್ಲಿ ಅಕಾರ ತೆಗೆದುಬಿಟ್ಟು ಉಕಾರ ಮಕಾರ ಸೇರಿಸಿದ್ರೆ ಉಮಾ ಆಯ್ತಲ್ಲ. ಹಿಂದು ಮುಂದಾಗ ವಾಮಾವರ್ತ ಅಂತ ಕರಿತೀವಿ, ಹಿಂದು ಮುಂದಾಗಿ ಹೇಳಿಬಿಟ್ಟಿದ್ದು. ಹಾಗಾಗಿ ಆ ನಾಮ ಉಮಾ ಅಂದ್ರೆ ನಾಮ ಅಂದ್ರೂ ಕೂಡ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸಿಂಧು ವನವಾಸಿನಿ ಅಂತ ಕರಿತೀವಿ. ಸಿಂಧು ವನವಾಸಿನಿ ಅಂದ್ರೆ ಸಿಂಧೂರ ತಿಲಕ ಅಂತಕ್ಕಂಥದ್ದು ಹೆಣ್ಣಾನೆ. ಎಷ್ಟೋ ಜನ ಗೊತ್ತಿಲ್ಲ, ಇದು ಹೆಣ್ಣಾನೆ. ಅದು ಹೆಣ್ಣಾನೆ ನಡಿಗೆ ನೋಡಿ, ಗಂಡಾನೆ ನಡಿಗೆ ಅಬ್ಸರ್ವ್ ಮಾಡಿ. ಇದನ್ನೆಲ್ಲ ನಾವು ನೋಡಕ್ ಹೋಗಲ್ಲ, ಎರಡು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹೆಣ್ಣು ಗಂಡು ಆನೆಗಳು ನಡೆಯೋ ರೀತಿ ಭಿನ್ನವಾಗಿರುತ್ತೆ. ಆ ಹೆಣ್ಣಾನೆ ನಡಿಗೆ ನೋಡ್ತಾಳಂತೆ ತಾಯಿ ಉಮಾ. ಉಮಾ ನೋಡಿ
ವಶಿನ್ಯಾದಿ ವಾಗ್ದೇವತೆಗಳು ಎಕ್ಸ್ಪ್ಲೈನ್ ಮಾಡಿರೋದು ಇದನ್ನ. ಮಂದಗಮನಳಾಗ್ತದೆ ಅಂದ್ರೆ ಒಂದ್ ಮುಖದಲ್ಲಿ ನಗು ಬರುತ್ತಂತೆ ತಾಯಿಗೆ. ಹಾಗಾಗಿ ಇದು ನೋಡ್ಬಿಟ್ಟು ವಶಿನ್ಯಾದಿ ವಾಗ್ದೇವತೆಗಳು ಏನಂತ ವರ್ಣಿಸಿದ್ದಾರೆ ಅಂದ್ರೆ, ಹೆಣ್ಣಾನೆಯ ನಡಿಗೆಯನ್ನ ನೋಡಿ ಆಕೆಯ ಮುಖದಲ್ಲಿ ಮಂದಗಮನ ಆಗಿರೋದ್ರಿಂದ ಇವಳು ಸಿಂಧುವಾಸಿನಿ ಮಂದಗಮನಳು ಅಂತ ವರ್ಣಿಸಿದ್ದಾರೆ. ಶೈಲೇಂದ್ರ ತಾಯಿಯಾದಂತಹ ಹಿಮವಂತನ ಪುತ್ರಿಯಾದಂತಹ ಶೈಲಜಾ ಅಂತ ಕರೆಸ್ತಕೊಂಡತಕ್ಕಂಥ ತಾಯಿ ಈ ರೀತಿಯಾಗಿ ವಿಶೇಷವಾಗಿ ಅವಳು ಇದ್ದಾಳೆ. ಜೊತೆಗೆ ಗೌರವರ್ಣ ಕೆಂಪು ಬಿಳುಪು ಬೆರೆತ ಒಂದು ಬಣ್ಣವನ್ನ ಇರೋದ್ರಿಂದ ಆಕೆ ಗೌರಿ ಅಥವಾ ಮುತ್ತೈದೆಯ ಪ್ರತೀತಿ ಅಂತ ಕರಿತೀವಿ. ಅರಿಶಿಣದ ಮುದ್ದೆಯಿಂದ ಮಾಡಿದ್ರು ಗೌರಿ ಅಂತ ಅನಿಸ್ಕೊಂತಾಳೆ, ಗಂಧದ ಚಕ್ಕೆಯಿಂದ ಮಾಡಿದ್ರು ಗೌರಿ ಅಂತ ಅನಿಸ್ಕೊಂತಾಳೆ. ಆ ಗೌರಿಯ ಸ್ಪೆಷಾಲಿಟಿ, ಬೇರೆ ದೇವ್ರನ್ನ ಹೇಗೇಕೋ ಮಾಡ್ತೀವಿ, ಆದ್ರೆ ಗೌರಿ ತಾಯಿಯನ್ನ ಯಾವುದೇ ರೂಪದಲ್ಲಿ ಬೇಕಾದ್ರೂ ಮಾಡಿ ಪೂಜಿಸ್ಬೋದು. ಗಂಧರ್ವರ ಸೊತ್ತು ಆಕೆ. ಈ ರೀತಿಯಾಗಿ ಅವಳನ್ನ ತಪೋಬಲದಿಂದ, ಮಂತ್ರಬಲದಿಂದ, ವಿದ್ಯಾಬಲದಿಂದ, ನಾಟ್ಯ ಅಥವಾ ಕಲೆ ಬಲದಿಂದ ಯಾರೆಲ್ಲ ವಶ ಮಾಡ್ಕೊಂತೀರೋ ಅವಳು ನಿಮಗೆ ಸಿದ್ಧಿ ಆಗ್ತಾಳೆ ಅನ್ನೋದನ್ನ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ.